प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मा व्यामोहतस्तदितराणि गृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। கைதிசே பூம்பொழில் சூழ் கச்சினகர் வந்துதித்த பொய்கை பிரான் கவிஞர் போரேறு வையத்தடியவர்கள் வாழ வரும் தமிழ் நூத்தந்தாதே படிவிளங்கச் செய்தான் பரிந்து. ಎಲ್ಲರಿಗೂ ನಮಸ್ಕಾರ. ಅರವತ್ತೆರಡು ಆಗಿತ್ತು ಅನ್ಸುತ್ತಲ್ಲ ಪವಿತ್ರ? ನಮಸ್ಕಾರ ಮಾಮಿ. 60 ಆಗಿತ್ತು ಮಾಮಿ. 60? ಹಾ. உலகும் உலகு இறந்த ஊழியும் ஒன்கே. உலகும் உலகு இறந்த ஊழியும் வன்கேள். விலகு கருங்கடலும் வெற்பும். உலகு கருங்கடலும் வெற்பும். உலகினில் செந்தியும் மாருதமும் வானும். உலகினில் செந்தியும் மாருதமும் வானும். திருமால் தன் புந்தியில்லாய புணர்ப்பு உணர்ப்பு. திருமால் தன் புந்தியில்லாய. உலகும் உலகு இருந்த ஊழியும் ஒன்கேள். விலகு கருங்கடலும் வெற்பும். உலகினில் செந்தியும் மாருதமும் வானும். திருமால் தன் புந்தியில்லாய உணர்ப்பு. உலகும் உலகு இறந்த ஊழியும் வன்கேள். விலகு கருங்கடலும் வெற்பும். உலகினில் சேந்தியும் மாருதமும் வானும். திரிமால் தன் புந்தியில்லாய ಉಣರ್ಪು. ಲೋಕ ಇರೋವಾಗ, ಲೋಕ ಇಲ್ಲದೆ ಇರೋವಾಗ, ಮತ್ತೆ ಲೋಕ ಹೊಸದಾಗಿ ಸೃಷ್ಟಿಸಿದಾಗ ಈ ಎಲ್ಲ ಇದರಲ್ಲೂ ಭಗವಂತನ ನಿರ್ವಹಣೆ ನಮಗೆ ಚೆನ್ನಾಗಿ ಕಾಣು ಬರುತ್ತೆ ಅಂತ ಹೇಳ್ತಾರೆ. ಜಗತ್ತು ಇಲ್ಲದ ಸಮಯದಲ್ಲಿ, ಜಗತ್ತು ಪ್ರಳಯ ಕಾಲದಲ್ಲಿ, ಇವೆಲ್ಲನೂ ಅಷ್ಟೇ ಸೃಷ್ಟಿ ಸ್ಥಿತಿ ಲಯ ಇದೆಯಲ್ಲ. ಈ ಸುಂದರವಾದ ಬೆಟ್ಟಗಳು, ಸಾಗರ, ಮತ್ತು ತೇಜಸ್ಸು ಅಂದರೆ ಅನಿಲ, ಇದು ಅನಲ, ಬೆಂಕಿ, ಗಾಳಿ, ಆಕಾಶ ತತ್ವ, ಇವೆಲ್ಲವನ್ನು ಕೇವಲ ಭಗವಂತನ ಸಂಕಲ್ಪದಿಂದ ಮಾತ್ರನೇ ಸೃಷ್ಟಿಯಾಗುತ್ತೆ, ಉಂಟಾಗೋದು. ಹೀಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಭಗವಂತನೇ ಸಂಕಲ್ಪನೇ ಕಾರಣ ಅಂತಿರ್ಬೇಕಾದ್ರೆ ಅವನನ್ನು ಸೇರೋದು ನಮಗೆ ಹಿತ ಅಲ್ಲದೆ ಇನ್ನೇನು ಹೇಳಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ತಮ್ಮಂತಾನೆ. ಉಂದಿಗಿಲಾಯ ಉಣರ್ಪು. ಹೀಗಿರ್ಬೇಕಾದ್ರೆ, ಯಾಕಂದರೆ 24 ತತ್ವಗಳಿಗೆ ನಾವು ನೋಡ್ತೀವಿ, ಶಬ್ದ ಸ್ಪರ್ಶ ರೂಪರಸಗಂಧ ಇದು ಮೂಲಾಧಾರವಾಗಿ ಇಟ್ಕೊಂಡು
ಪಂಚಭೂತಗಳನ್ನ ಪಂಚ ತನ್ಮಾತ್ರೆಗಳನ್ನ ಅದರ ಶಬ್ದಸ್ಪರ್ಶ ರೂಪದಿಂದನೇ ಪಂಚಭೂತಗಳು ಉಂಟಾಗೋದು. ಪಂಚಭೂತಗಳಿಂದ ವ್ಯತ್ಯಾಸ ತನ್ಮಾತ್ರೆ ವ್ಯತ್ಯಾಸದಿಂದ ಇದೆಲ್ಲಾನು ಬಾಕಿ ಎಲ್ಲ ವಸ್ತುಗಳು ಉಂಟಾಗುತ್ತೆ. ಹೇಗೆ ಅಂದರೆ ತನ್ಮಾತ್ರೆ ಅಂತ ಹೇಳಿದ್ರೆ ಈ ಹಾಲನ್ನು ನಾವು ಹೆಪ್ಪು ಹಾಕ್ತೀವಿ ನೋಡಿ. ಹೆಪ್ಪು ಹಾಕಿದಾಗ ಬೆಳಗ್ಗೆ ಎದ್ದಾಗ ಮೊಸರಾಗುತ್ತೆ. ಅದು ಮಧ್ಯರಾತ್ರಿ ಎದ್ದು ನೋಡಿದಾಗ ಏನಾಗುತ್ತೆ, ಏನೋ ಒಂದು ಆಗ್ತಾ ಇರುತ್ತಲ್ಲ, ಇಂಟರ್ಮೀಡಿಯರಿ ಒಂದು ಚೇಂಜ್, ಆ ಥರ ಒಂದು ಸ್ಥಿತಿಗೆ ಅದು ತನ್ಮಾತ್ರೆ ಅಂತ ಹೇಳ್ತಾರೆ. ಹಾಗೆ ತನ್ಮಾತ್ರೆ ಈ ಪಂಚಭೂತಗಳಲ್ಲಿ ಎಲ್ಲ ಪಂಚಭೂತಗಳಲ್ಲೂ ಒಂದೊಂದು ಪಂಚಭೂತಗಳಲ್ಲಿ ಬೇರೆ ಪಂಚಭೂತಗಳು ಎಲ್ಲ ಇದೆ. ಗಂಧ ತತ್ವದಲ್ಲೂ ಅಷ್ಟೇ ಎಲ್ಲನೂ ಅಡಗಿದೆ. ಆದರೆ ಒಂದೊಂದು ಥರ ಇದೆ. ಒಂದೊಂದು ಕಣ್ಣಿಗೆ ಕಾಣಿಸೋದಿಲ್ಲ, ಒಂದು ಬೀಸತ್ತೆ, ಒಂದು ಸುಡತ್ತೆ, ಒಂದು ಗಟ್ಟಿಯಾದ ಪದಾರ್ಥ ಯಾವುದು ಗಂಧ ತತ್ವ, ಭೂಮಿ ಇದೆಯಲ್ಲ ಅದು ಗಟ್ಟಿಯಾಗಿರೋವಂಥದ್ದು. ಹೀಗೆ ಎಲ್ಲ ಬೇರೆ ಬೇರೆ ವಸ್ತುಗಳು ಒಂದೇ ಒಂದು ಏಕರೀತಿಯಾಗಿ 24 ತತ್ವದಲ್ಲಿ ಸೃಷ್ಟಿ ಮಾಡೋಕ್ಕೆ ಅದನ್ನೆಲ್ಲ ಪಂಚೀಕರಿಸ್ತಾನೆ. ಅಂತರ್ಯಾಮಿಯಾಗಿ ಅದರೊಳಗೆ ಅನುಪ್ರವೇಶ ಮಾಡಿ ಆ ವಸ್ತುಗಳೆಲ್ಲ ತಾನೇ ಆಗ್ತಾನೆ ಭಗವಂತ. ಈ ಥರ ಹೀಗಿರ್ಬೇಕಾದ್ರೆ ತಿನ್ಮಾಲ್ತನ್ ಪುಂದಿಗಿಲ್ ಅವನು ಈ ಸುಮ್ಮನೆ ನೆಪ ಮಾತ್ರಕ್ಕೆ ತನ್ನ ನಾಭಿಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ 24 ತತ್ವವನ್ನು ಕೊಟ್ಟು ಓಂಕಾರ ಉಪದೇಶ ಮಾಡಿ ಎಲ್ಲವನ್ನ ವ್ಯಷ್ಟಿ ಸೃಷ್ಟಿ ಸಮಷ್ಟಿ ಸೃಷ್ಟಿ ಅಂತ ಎರಡು ಇರುತ್ತೆ. ಎಷ್ಟು ಸೃಷ್ಟಿ ಅದನ್ನು ಅವನು ಮಾಡ್ತಾನೆ ವೈಯಕ್ತಿಕವಾಗಿ ಒಂದೊಂದು ಎಲ್ಲ. ಸಮಷ್ಟ ಸೃಷ್ಟಿ ಮಾಡಬೇಕಾದ್ರೆ ಅದು ಭಗವಂತನ ಮೂಲಾಧಾರವಾಗಿರೋ 24 ತತ್ವಗಳು ಇಟ್ಕೊಂಡೇ ಮಾಡಬೇಕು, ಅದಿಲ್ಲದೆ ಹೋದ್ರೆ ಮಾಡೋಕ್ಕಾಗಲ್ಲ. ಅದನ್ನು ಸಂಕಲ್ಪ ಮಾತ್ರದಿಂದ ಮಾಡ್ತಾನೆ ಅಂತ ಇದು. ಆದರೆ ಅದೇನೆ ಮಹಾಪ್ರಳಯ ಕಾಲದಲ್ಲಿ ಕಲ್ಪಾಂತರದಲ್ಲಿ ಎಲ್ಲವನ್ನು ನುಂಗ್ಬಿಡ್ತಾನೆ ಅವನೇನೆ. ಅದನ್ನು ಊಳಿಯು ಮೊಣ್ಕೆ ವಿಲಹ ಕರುಂಗಡಲ್ ಇದರಲ್ಲಿ ನಾವು ವ್ಯಕ್ತವಾಗಿ ಕಾಣಿಸ್ತಾ ಇರೋ ಸೃಷ್ಟಿನಲ್ಲಿ ವ್ಯಕ್ತವಾಗಿ ಕಾಣಿಸ್ತಾ ಇರೋ ಎಲ್ಲ ವಸ್ತುವನ್ನು ಹಾಗೆ ಪ್ರಳಯ ಕಾಲದಲ್ಲಿ ಅವನು ಅದನ್ನು ನುಂಗು ಬಿಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ. ಅವನೇ ಅಧಿಕರಣ, ತಾನೊಬ್ಬನೇ ಉಳಿದಿದ್ದ, ಯಾರೂ ಇಲ್ಲ. ಒಂದೊಂದು ದೇವಂ ಮತ್ತೊಂದು ಯಾವುದೂ ಇಲ್ಲ ಅಂದರೆ ನಾನ್ಮುಹನೇ ಉಂದೀಲ್ ಪಡೈತಾನ್ ಭಗವ. ಆವಾಗ ಆಲೆಲೆ ಮೇಲೆ ಒಬ್ಬನೇ ಇದ್ದಂತೆ. ಆ ಒಬ್ಬನೇ ಇರುವಾಗಲೂ ಈ ವಸ್ತುಗಳೆಲ್ಲ ಇರಲಿಲ್ವ ಅಂದರೆ ಎಲ್ಲ ಅವನ ಹೊಟ್ಟೆ ಒಳಗೆ ಕ್ಷೇಮವಾಗಿ ಇತ್ತು. ಅದನ್ನೆಲ್ಲ ಕಾಪಾಡಿಕೊಂಡು ಕ್ಷೇಮವಾಗಿ ಇಟ್ಕೊಂಡಿದ್ದ ಅವನೇನೆ. ಉಳಿದಿದ್ದ ಕಾಲದಲ್ಲೂ ಅವನ ಸಂಕಲ್ಪದಿಂದಲೇ ಯಾವಾಗ ಅವನಿಗೆ ಮತ್ತೆ ಸೃಷ್ಟಿ ಮಾಡಬೇಕು ಅಂತ ಅನ್ಸುತ್ತೋ ಅವಾಗಲೇ ಅವನು ಶುರು ಮಾಡ್ತಾನೆ. ಯಾರೂ ಅವನನ್ನು ಆಗ್ರಹ ಮಾಡೋಕ್ಕಾಗೋದಿಲ್ಲ. ಈ ಎಲ್ಲ ಅಲೆಗಳು, ಸಾಗರಗಳು, ಗಿಡಗಳು, ಬೆಟ್ಟಗಳು ಇವೆಲ್ಲನೂ ಸೃಷ್ಟಿ ಮತ್ತೆ ಸಂಕಲ್ಪ ಜ್ಞಾನದಿಂದನೇ ಸೃಷ್ಟಿ ಮಾಡ್ತಾನೆ. ಆ ಶಕ್ತಿಯನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಡ್ತಾನೆ. ಅಲ್ಲಿಂದ ಸೃಷ್ಟಿ ಕೆಲಸ ಆಗುತ್ತೆ. ಅವನೇ ಆಗಿದ್ದಾನೆ ಅಂದರೆ ಪ್ರತಿ ವಸ್ತುನೂ ಅವನೇ ಆಗಿದ್ದಾನೆ ಅಂತಲೇ ಅರ್ಥ. ಯಾಕಂದರೆ ಅಂತರ್ಯಾಮಿಯಾಗಿ ಅದರೊಳಗೆ ಅವನು ಇರಬೇಕಾದ್ರೆ ಪಂಚೀಕರಿಸೋದು ಅಂತ ಹೇಳ್ತಾರೆ ಪಂಚಭೂತಗಳಿಗೆ. ಅದರ ತತ್ವಗಳು ಹೇಗೆಂದರೆ ನೀರು ತಣ್ಣಗಿರೋವಂಥದ್ದು, ಗಾಳಿ ಹರಿಯೋದು, ಪವನ ಬೀಸೋವಂಥದ್ದು, ಮತ್ತು ಬೆಂಕಿ ಸುಡೋವಂಥದ್ದು, ಈ ತತ್ವ ಇದೆಯಲ್ಲ ಇದು ಅದಕ್ಕೆ ಪಂಚೀಕರಿಸೋದು ಅಂತ ಹೇಳ್ತಾರೆ. ಆ ತತ್ವಕ್ಕೆ ಆ ಗುಣ ಬರಬೇಕಾದ್ರೆ ಭಗವಂತ ಅದರೊಳಗೆ ಅನುಪ್ರವೇಶ ಮಾಡ್ತಾನೆ. ಅದಕ್ಕೆ ಆ ಶಕ್ತಿಯನ್ನು ಕೊಡ್ತಾನೆ ಅಂತ. ಅವನನ್ನಲ್ಲದೆ ನಾವು ಬೇರೆ ಯಾರನ್ನ ಮೊರೆ ಹೋಗಬೇಕು ಅಂತ ಕೇಳ್ತಾರೆ. പുണർമരുതിന്നൂട് പോയി പുണർമരുത്തിനൂടു പോയി പൂങ്കുരുന്തം ശായ്ത്ത് മണമരുവമാൽ വിടയേഷത്ത് കണം വെരുവകേഴുലഹം തായിനവും എണ്ടിശയും പോയിനവും ചൂളരവം പൊങ്കണയാൻ തോൾ പുണർമരുതിന്നൂട് പോയി പൂങ്കുരുന്തം ശായ്ത്ത് മണമരുവമാൽ വിടയേഷത്ത് കണം വെരുവകേഴുലഹം തായിനവും എണ്ടിശയും പോയിനവും ചൂളരവം പൊങ്കണയാൻ തോൾ. പുണർമരുത്തിനൂടു പോയി
பூங்குருந்தம் சாய்த்து மணமருவ மால்விடையேல் செத்து தனம் பெறுவ ஏழுலகும் தாயினவும் எண்டிசையும் போயினவும் தூளரவும் பூங்கு அணையான் தோள். ಪುನರ್ಮರುದನ್ ಊಡುಪೋ ಅಂತ ಹೇಳಿದ್ರೆ ಯಮಳಾರ್ಜುನ ವೃಕ್ಷ ಇದೆಯಲ್ಲ ಅದನ್ನ ಇಲ್ಲಿ ಹೇಳ್ತಾರೆ. ಯಮಳ ಅಂದ್ರೆ ಜೋಡಿ ವೃಕ್ಷ, ಅರ್ಜುನ ವೃಕ್ಷ. ಅದು ನಳಕೂಬರರು ಶಾಪಗ್ರಸ್ತರಾಗಿ ಅಲ್ಲಿ ವೃಕ್ಷವಾಗಿ ಇದ್ದಾರೆ ಅಲ್ಲಿ ಬೃಂದಾವನದಲ್ಲಿ. ಅದ್ರ ಊಡುಪೋಯ್ ನಡುವೆನಲ್ಲಿ ಗಾಳಿ ಕೂಡ ಹೋಗೋಕ್ಕೆ ಆಗಲ್ವಂತೆ, ಆ ಥರ ಒಂದಕ್ಕೊಂದು ಅಂಟ್ಕೊಂಡಂಗೆ ಸೇರ್ಕೊಂಡಂಗೆ ಇತ್ತು ಆ ವೃಕ್ಷ. ಅದರಲ್ಲಿ ಇವನು ಒರಳನ್ನ ಕಟ್ಟಿ ಹಾಕಿದ್ರಲ್ಲ, ಅದನ್ನ ಒರಳು ಸಮೇತ ಅದ್ರ ಮಧ್ಯೆ ನುಗ್ತಾನಂತೆ. ಎರಡು ಮರ ಒಡೆದು ಅದಕ್ಕೆ ಶಾಪ ವಿಮೋಚನೆ ಆಗುತ್ತಲ್ಲ ಅದು. ಓಂಕುರುಂಡಂ ಶಾಯ್ತು. ಈ ಪುಷ್ಪಿಸಿತ್ತಲ್ಲ ಈ ಕುರುಕತ್ತಿ ಹೂವಿನ ಪುಷ್ಪ ಗಿಡ, ಅದರಲ್ಲಿ ಒಂದು ಹಸುರ ಪ್ರವೇಶ ಮಾಡಿಬಿಟ್ಟಿದ್ದ. ಕೃಷ್ಣ ಬಂದರೆ ಅಲ್ಲೇ ಹಾಗೆ ಅವನ ಮೇಲೆ ಮುರಿದು ಬಿದ್ದು ಅವನನ್ನು ಕೊಂದ್ಬಿಡ್ಬೇಕು ಅಂತ. ಇದನ್ನು ಗಮನಿಸಿದ್ದು ಅವನೇ ಆ ಗಿಡವನ್ನು ಶಾಯ್ತ್ ಅದನ್ನು ಬೇರೆ ಸಮೇತ ಕಿತ್ತು ಒಗೆದು ಬಿಡ್ತಾನೆ ಅವನು. ಮಣಮರುವ ಮಾಲ್ವಿಡೆಯೇ ಶೆತ್ತು, ನೆಪ್ಪಿನ ಮದುವೆ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಆ ಸಪ್ತ ವೃಷಭಗಳನ್ನು ಕೊಂಬುಗಳನ್ನು ಮುರಿದು ಹೆಡೆ ಏರಿಸ್ತಾನಲ್ಲ ಅದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಕಣಂ ಶೆತ್ತು ನೀಳೆಯನ್ನು ಕೈ ಹಿಡಿಯೋಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಆ ಕಷ್ಟ ಸಾಧ್ಯವಾದ ಕೆಲಸವನ್ನು ಮಾಡ್ತಾನೆ. ಕಣಂ ಬೆರುಮಳೇಳುಲಹಂ ತಾಯಿನವಂ ಅಂತ ಹೇಳಿದ್ರೆ ಈ ಇವನಿಗೋಸ್ಕರ ಯಾರಪ್ಪ ಅಂತ ಹೇಳಿದ್ರೆ ಈ ತನ್ನ ಅಣ್ಣ ಇದ್ದಾನಲ್ಲ ಇಂದ್ರ, ಅವನು ಅಮರಲೋಕವೆಲ್ಲ ಬಲಿಚಕ್ರವರ್ತಿ ತೊಗೊಂಡ್ಬಿಡ್ತಾನೆ. ಅವನಿಂದ ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹೋಗಿ ಅವ್ರ ಅಮ್ಮನ ಕೇಳ್ತಾನೆ, ಅದಿತಿನ ಕೇಳ್ತಾನೆ. ಏನು ಕೇಳ್ತಾನೆ ಅಂತ ಹೇಳಿದ್ರೆ ಈ ಸುರಾಸುರರ ಗುಂಪುಗಳೆಲ್ಲ ನೋಡ್ತಿರೋ ಥರನೇ 7 ಲೋಕವನ್ನು ಅಳ್ಕೊಳ್ತಾನಂತೆ. ಯಾರು? ವಾಮನ ಮೂರ್ತಿಯಾಗಿ ಬಂದು ತ್ರಿವಿಕ್ರಮನಾಗಿ ಅಳ್ಕೊಳ್ತಾನೆ. ಅದಿತಿಯನ್ನು ಹೋಗಿ ಕೇಳ್ಕೊಳ್ತಾನೆ. ಯಾರು? ಇಂದ್ರ. ನನಗೆ ಹೋಗಿ ಯಾಚನೆ ಮಾಡೋಕ್ಕೆ ಅವಮಾನ, ಅವನ ಉಪೇಂದ್ರನ ಕಳಿಸು ಅಂತ. ಅವಾಗ ಉಪೇಂದ್ರ ಹೋಗಿ ವಾಮನನಾಗಿ ಹೋಗಿ ಅಲ್ಲಿ ಬೇಡ್ಕೊಳ್ತಾನೆ. 3 ಅಡಿ ನೆಲ ಕೊಡು ನನಗೆ ಅಂತ ಕೇಳಿದಾಗ ಅವಾಗ ವಿಂಧ್ಯಾವಳಿಯನ್ನು ಕರೆದು ದಾರೆ ಎಳೆದಾಗ ತಕ್ಷಣ ತ್ರಿವಿಕ್ರಮನಾಗಿ ಬೆಳೆದು ಬಿಡ್ತಾನಂತೆ. ಸರಸರ ಅಂತ 7 ಲೋಕ ಸಪ್ತಲೋಕವಂತ ಏನವು ಅಳ್ಕೊಂಡಲ್ಲ. ಆಯಾಸ ಒಂದು ಚೂರು ಇಲ್ಲದೆ ಅಳದ್ಬಿಟ್ನಂತೆ ಅದು ಭಗವಂತ. 8 ದಿಕ್ಕುಗಳಿಗೂ ಹರಡ್ಕೊಂಡು ಬಿಡ್ತಂತೆ ಭಗವಂತನ ಕಾಲು ಕೈ ಎಲ್ಲ. 8 ದಿಕ್ಕುಗಳಿಗೂ ಹೋಯ್ತಂತೆ ಎಲ್ಲಾನು. ಉದ್ದಕ್ಕೆ ಸುಮ್ಮನೆ ಹಾಗೆ ಮಾತ್ರ ಕಾಲಲ್ಲ, ವ್ಯಾಪಕವಾಗಿಯೂ ಎಲ್ಲ 8 ದಿಕ್ಕಕ್ಕೂ ಹರಡ್ಕೊಂಡ್ಬಿಡ್ತು, ಹೋಗಿ ವ್ಯಾಪಿಸಿದ್ದು ಸಹ. ಅವಾಗ ಆದಿಶೇಷನ ಮೇಲೆ ಹೋಗಿ ಆಯಾಸವಾಗಿ ಮಲ್ಕೊಳ್ತಾನೆ. ಸಮೃದ್ಧ ಹಾಗೆ ಕೈ ಬೀಸ್ಕೊಂಡು ಮಲ್ಕೊಳ್ತಾನಂತೆ. ಆದಿಶೇಷನವನ್ನು ಸಮೃದ್ಧವಾಗಿ ಶಯನವನ್ನಾಗಿ ಮಾಡ್ಕೊಳ್ತಾನಂತೆ. ಅಂತ ಆಯಾಸವನ್ನು ಕಳ್ಕೊಳ್ಳೋಕ್ಕೆ ಆದಿಶೇಷನ ಮೇಲೆ ಆ ತೋಳನ್ನು ಹೀಗೆ ಬಿಟ್ಕೊಂಡು ಮಲ್ಕೊಳ್ತಾನಲ್ಲ, ಆ ಸ್ವಾಮಿಯ ತೋಳುಗಳು ಅಷ್ಟು ವಿಶಾಲವಾದದ್ದು ಅನ್ನೋದಕ್ಕೆ ಹೇಳ್ತಾರೆ. ಶೂಳರವು ಪೊಂಗಣೆಯ ತೋಳು. ಹಾವು ಎಷ್ಟು ಉದ್ದಕ್ಕಿತ್ತೋ ಅಷ್ಟೇ ಉದ್ದಕ್ಕೆ ತೋಳು ಇತ್ತಂತೆ. ಆಜಾನುಬಾಹು ಅಂತ ಹೇಳ್ತಾರಲ್ಲ, ಅದು ಸಾಮುದ್ರಿಕ ಲಕ್ಷಣ ಭಗವಂತನಿಗೆ. ಅದು ಸಾಧಾರಣವಾಗಿ ಗಂಡಸರಿಗೆ ಆಜಾನುಬಾಹು, ಕ್ಷತ್ರಿಯರಿಗೆಲ್ಲ ಮಂಡಿಯವರೆಗೂ ತೋಳಿರತ್ತೆ ಅಂತ. ಮಂಡಿಯವರೆಗೂ ತೋರಿದ್ರೆ ಅದು ಲಕ್ಷಣ, ಅದು ಸಾಮುದ್ರಿಕ ಲಕ್ಷಣ, ಚೆನ್ನಾಗಿದೆ ಅಂತ. ಹಾಗೇನೆ ಸುಂದರ ಬಾಹು ಪೆರ್ಮಾಳು ನಾವು ನೋಡ್ತೀವಿ. ಎಲ್ಲಿ ಕಲ್ಲಳಗರ ಬಾಹು ಅಷ್ಟು ಚೆನ್ನಾಗಿತ್ತು. ಆ ಥರ ಸುಂದರವಾದ ತೋಳುಗಳನ್ನು ಶೂಳರವಂ ಪೊಂಗ ಅದು ಮೇಲೆ ಮಲ್ಕೊಂಡು ತೋಳು ಬೀಸ್ಕೊಂಡು ಮಲ್ಕೊಂಡಿದ್ದಾನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಯಾವುದು ಅಂತ ಹೇಳಿದ್ರೆ, ಆಶ್ರಿತರಿಗೋಸ್ಕರ ಏನು ಕಷ್ಟವನ್ನಾದರೂ ಬೇಕಾದರೆ ಸಹಿಸ್ಕೊಳ್ತಾನೆ. ಎಷ್ಟು ದೂರಕ್ಕೆ ಬೇಕಾದರೂ ಹೋಗಿ 3 ಲೋಕವನ್ನು ಅಳೆದುಕೊಳ್ತಾನೆ. ಅಷ್ಟೇ ಅಲ್ಲದೆ ಆಯಾಸ ಆಗಲಿಲ್ಲ ಅಂದರೆ ಆಯಾಸ ಆಗುತ್ತೆ, ಆದರೆ ಬೇರೆಯವ್ರಿಗೆ ಒಂದು ಒಳಿತನ್ನು ಮಾಡಬೇಕು ಅಂದರೆ ಅವ್ರು ಸ್ವಲ್ಪ ಕಷ್ಟಪಡಬೇಕು, ಆಯಾಸ ಪಡಬೇಕು ಆಗುತ್ತೆ. ಅವಾಗ ಅಷ್ಟೇ ಅಲ್ಲದೆ ಈ ಅನೇಕ ಶಾಪಗ್ರಸ್ತರಾಗಿದ್ದ ಬೃಂದಾವನದಲ್ಲಿದ್ದ ರಾಕ್ಷಸರು ಮತ್ತು ಗಂಧರ್ವರು ಇವರಿಗೆಲ್ಲ ಶಾಪ ವಿಮೋಚನೆ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ಒಂದು ಚೇಷ್ಟಿತಗಳನ್ನೆಲ್ಲ ಮಾಡ್ತಾನಂತೆ. ಮಾಡಿಬಿಟ್ಟು ಈ ತ್ರಿವಿಕ್ರಮ ಅವತಾರನ್ನು ವಿಶೇಷವಾಗಿ ಇಲ್ಲಿ ಕೊಂಡಾಡ್ತಾರೆ. ತೋಳವನ ಎಲ್ಲ ತೊಳ
தோலவனையெல்லாம் தொழா என் செவி இரண்டும் என் செவி இரண்டும் கேளவனது இன்மொழியே கேட்டிருக்கும். கேளவனது இன்மொழியை கேட்டிருக்கும். நாளும் கோள் நாகணையான் குறைகடலே கூறுவதே. நாளும் போல் நாகணையான் புரைக்கழலே கூறுவதே. நாணாமை நல்லே நயம் நாணாமை நல்லே நயம். தோளவனையெல்லால் தொழா என் செவி இரண்டும் கேளவனது இன்மொழியே கேட்டிருக்கும். நாளும் கோள் நாகணையான் குறைகடலே கூறுவதே. நாணாமை நல்லே நயம். தோளவனையெல்லால் தொழா என் செவீரண்டும் கேளவனது இன்மொழியை கேட்டு இருக்கும். நாளும் போல் நாகணையான் குறைகழலே கூறுவதே. நாணாமை நல்லே நயம். ಎಲ್ಲ ಆಚಾರ್ಯರು, ಪೂರ್ವಾಚಾರ್ಯರು, ಕವಿಗಳು ಎಲ್ಲ ಹೆಚ್ಚು ಕಡಿಮೆ ಏಕಕಂಠಸ್ಥರು ಅಂತ ನಾವು ಹೇಳ್ಬೋದು. ಹೇಗೆ ಭಾವನೆಗಳು ಒಂದೇ ತರ ಇರುತ್ತೆ. ತೋಳವನೆ ಎಲ್ಲ ತೊಡ, ಯಾರನ್ನ ನಾನು ನಮಸ್ಕಾರ ಮಾಡಬೇಕು ಅಂದ್ರೆ ಅವನ ತೋಳನ್ನ ಬಿಟ್ಟು ಬೇರೆ ಯಾರನ್ನು ನಾನು ಹೊಗಳೋದಿಲ್ಲ. ಅವನನ್ನ ಬಿಟ್ಟು ಬೇರೆ ಯಾರನ್ನು ನಾನು ಪೂಜಿಸೋದಿಲ್ಲ ಅನ್ನಕ್ಕೋಸ್ಕರ ಜಿಹ್ವೆ ಕೀರ್ತಯ ಕೇಶವಂ, ಅವಯವಗಳು ನಮಗೆ ಕರ್ಣಕಳೆಬರಗಳು ಯಾತಕ್ಕೆ ಕೊಟ್ಟಿದ್ದಾರೆ ಭಗವಂತ ಅಂದ್ರೆ ಅವನನ್ನ ಭಜಿಸೋಕೆ, ಅವನನ್ನ ಪೂಜಿಸೋಕೆ ಮಾತ್ರನೇ ಕೊಟ್ಟಿರೋದು ಅನ್ನೋದಕ್ಕೋಸ್ಕರ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪಂ ಚೇತೋ ಭಜ ಶ್ರೀಧರಂ ಪಾಣಿತ್ವಂ ದಸಮುಚ್ಚಯ ಚ್ಯುತಕಥಾ ಶ್ರೋತ್ರದ್ವಯತ್ವಂ ಶೃಣುಂ. ಯಾರಿದ್ರಲ್ಲಿ ಮುಕುಂದಮಾಲನಲ್ಲಿ ಇದೇ ತರನೇ ಕುಲಶೇಖರ ಆಳ್ವಾರು ಹೇಳ್ತಾರೆ. ಕೈ ಇರೋದು ಯಾತಕ್ಕೆ ಅರ್ಚನೆ ಮಾಡೋಕ್ಕೆ, ಕಾಲಿರೋದು ಯಾತಕ್ಕೆ ಭಗವಂತನ ದೇವಸ್ಥಾನದ ಹತ್ರ ಹೋಗೋಕ್ಕೆ, ಕಿವಿ ಇರೋದು ಯಾಕೆ ಅವನ ನಾಮಸ್ಮರಣೆ ಕೇಳಕ್ಕೆ, ಕಣ್ಣಿರೋದು ಯಾಕೆ ಅವನ ನೋಡಕ್ಕೆ, ಹೀಗೆ ಒಂದೊಂದು ಇಂದ್ರಿಯಗಳನ್ನು ಭಗವಂತನಿಗೋಸ್ಕರನೇ ಅಂತ ಹೇಳ್ತಾರೆ. ಇಲ್ಲೂ ಅದೇ ತರ ಈ ಆಳ್ವಾರು ತೋಳವನೆಯೆಲ್ಲ ತೋಳು ಅವನಿಗೋಸ್ಕರನೇ ಪೂಜೆ ಮಾಡೋಕ್ಕೆ ಅಂತಾನೆ ಇಟ್ಕೊಂಡಿರ್ತೀನಿ. ಅವನನ್ನ ಬಿಟ್ಟು ಸರ್ವೇಶ್ವರನಲ್ಲದೆ ಬೇರೆ ಯಾರನ್ನು ನಮಸ್ಕರಿಸೋದಿಲ್ಲ. ದೀರ್ಘದಂಡ ನಮಸ್ಕಾರ ಮಾಡ್ಬೇಕಾದ್ರೆ ತೋಳೆಲ್ಲ ಅದರಲ್ಲಿ ಬರುತ್ತಲ್ಲ, ಅವನ ಬಿಟ್ಟು ಬೇರೆ ಯಾರು ನಮಸ್ಕಾರ ಮಾಡೋದಿಲ್ಲ. ಎನ್ ಶೆವಿ ಎರಡಂ, ನನ್ನ ಕಿವಿ ಎರಡು ಕೇಳವನದ ಇನ್ಮೊழிಯೇ ಕೇಟ್, ನನ್ನ ಎರಡು ಕಿವಿ ಇದೆಯಲ್ಲ ಅದು ಅಷ್ಟೇ ಅವನ ಮಧುರವಾದ ಅವನ ಭಗವಂತನ ಸೂಕ್ತಿಗಳನ್ನೇ ನಾನು ಕೇಳ್ತಾ ಇರ್ತೀನಿ. ಭಗವಂತ ಯಾವ ಸೂಕ್ತಿಗಳೆಲ್ಲ ಹೇಳಿದ್ರೆ ಚರ್ಮ ಶ್ಲೋಕಗಳು, ಭಗವದ್ಗೀತೆ ಇದೆಲ್ಲ ಭಗವಂತನ ನುಡಿತಾನೆ, ಅದನ್ನೇ ಶ್ರವಣ ಮಾಡ್ತಾ ಇರ್ತೀನಿ. ನಾಳು ಯಾರು ನನ್ನ ನಾಲ್ಗೆ ಇದೆಯಲ್ಲ ಅದೇನ್ ಮಾಡತ್ತೆ ಅಂತ ಹೇಳಿದ್ರೆ ಕೋಣ ಹಣೆಯಾರ್ ಕುರೆಕಡಲೆ ಕೂರುವುದೇ, ಅವನ ಪಾದ ಸ್ಮರಣೆಯನ್ನ, ಪಾದ ಜಪವನ್ನೇ ಮಾಡ್ತಾ ಇರತ್ತೆ. ಯಾವಾಗಲೂ ಅಷ್ಟೇ ನಾಲ್ಗೆ ಇದೆಯಲ್ಲ ಅದು ಎಲ್ಲ ಕಾಲದಲ್ಲೂ ಅಷ್ಟೇನೆ ಬಲಶಾಲಿಯಾದ ಹಾಸಿಗೆ ನಾಗಣೆ ಮೇಲೆ ಮಲ್ಕೊಂಡಿದ್ದಾನಲ್ಲ ಆ ಸ್ವಾಮಿಯ ಆಭರಣಗಳನ್ನ ಧರಿಸ್ಕೊಂಡು, ಕಾಲ್ಗೆಗೆ ಆಭರಣ, ಗೆಜ್ಜೆಗೆ ಆಭರಣ ಹಾಕೊಂಡು ಆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನಲ್ಲ, ಆ ಶ್ರೀಪಾದಗಳನ್ನೇ ಅನುಸಂಧಾನ ಮಾಡುತ್ತೆ ಯಾವಾಗಲೂ. ನನ್ನ ನಾಲಿಗೆ ಯಾವಾಗಲೂ ಅವನ ಶ್ರೀಪಾದಗಳನ್ನ ಸ್ಮರಣೆ ಮಾಡ್ತಾ ಇರತ್ತೆ ಅಂತ. ಶಬ್ದಾದಿ ವಿಷಯಗಳಿಗೆ ನಾಚಿಕೆ ಇಲ್ಲದೆ ಬಯಸುವಂತೆ ನಾನು ಆ ವಿಷಯಗಳನ್ನು ಆಶಿಸಿದ್ದೀನಿ. ನಾನು ನಾಣಾಮೈ ನಳ್ಳಿ ನಯಂ ಅಂತ ನಾನು ಇದಿಷ್ಟೇ ಕೆಲಸ ಮಾಡ್ತೀನಿ ಹೊರತು ಇಂದ್ರಿಯಗಳು ನಾಚಿಕೆ ಇಲ್ಲದೆ ಬೇರೆ ವಿಷಯಗಳಲ್ಲಿ ಈಡುಪಾಡು ಮಾಡ್ಕೊಳ್ಳುತ್ತಲ್ಲ ಆ ಥರ ನಾನು ಮಾಡೋದಿಲ್ಲ. ನನ್ನ ನಾಲಿಗೆ ಭಗವಂತನನ್ನೇ ಸ್ಮರಣೆ ಮಾಡುತ್ತೆ, ಕಿವಿ ಅವನ ಸೂಕ್ತಿಗಳನ್ನೇ ಕೇಳುತ್ತೆ, ಮತ್ತೆ ತೋಳ ಅವನನ್ನೇ ನಮಸ್ಕಾರ ಮಾಡುತ್ತೆ ಯಾವಾಗಲೂ. ಶಬ್ದಾದಿ ವಿಷಯಗಳಲ್ಲಿ ನಾಚಿಕೆ ಇಲ್ಲದೆ ಕೆಲವರು ಬಯಸೋ ಥರ ನಾನು ಆ ವಿಷಯಗಳಿಗೆಲ್ಲ ಹೋಗೋದಿಲ್ಲ. ಇಂದ್ರಿಯಗಳಿದೆ ನಾನು ಉಟ್ಕೊಳ್ತೀನಿ, ಆದರೆ ಅದನ್ನ ದೇವ್ರ ಕೆಲಸಕ್ಕೆ ಅಂತಾನೆ ಉಪಯೋಗಿಸ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ನಯವೇನ್ ಪಿನರ್ ಪೊರುಳೈ
நயவேன் பிறர் பொருளை நல்லேன் கிழாரோடு. நல்லேன் கீழாரோடு. ಈಗ ಹೇಳ್ತಾರೆ ಎರಡೆರಡು ರಾಗ, ಕೆಲವು ಏರ್ಪಾನಲ್ಲಿ ರಾಗ ಸ್ವಲ್ಪ ವ್ಯತ್ಯಾಸ ಆಗತ್ತೆ ಹೇಳ್ಬೇಕಾದ್ರೆ. ನಯವೇನ್ ಪಿರರ್ ಪೊರುಳೈ ನಲ್ಲೇನ್ ಕಿಳಾರೋಡ್. ಈ ಏರ್ಪ ಎಲ್ಲ ಹೇಗೆ ಅಂದ್ರೆ ಒಂದೇ ತರ ರಾಗ ಹಾಡ್ಬೇಕು, ಬೇರೆ ಇದ್ರ ತರ ಹಾಡಬಾರ್ದು ಅಂತ. ಯಾಕಂದ್ರೆ ಈ ಶ್ರೀರಂಗದಲ್ಲಿ ಆ ದಡದಲ್ಲಿ ಇದ್ರೆ, ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ರೆ, ಆ ತರಂಗಗಳು ಏರ್ಪ ಸೇವೆ ಮಾಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಕೇಳಿಸೋದಂತೆ ನಿಧಾನಕ್ಕೆ. ಅಲ್ಲಿ ಹೇಳೋರಂತೆ, ಓ ಏರ್ಪ ಸೇವೆ ಆಗ್ತಾ ಇದೆ ಅಂತ. ಹಾಗೆ ಆ ಕೋರಸ್ ಅಷ್ಟು ಚೆನ್ನಾಗಿ ಹೇಳೋರು ಹಾಗೆಲ್ಲ. ಎಲ್ಲರಿಗೂ ನಟರು ಬಾಯ್ಪಾಠ ಆಗ್ಬಿಟ್ಟಿತ್ತು, ಪುಸ್ತಕ ನೋಡ್ಬೇಕು ಅಂತಿಲ್ಲ. ಸೊ ಹಾಗಾಗಿ ಹೇಳೋವಾಗ ಅದೇ ಒಂದೇ ತರ ರಾಗದಲ್ಲಿ ಚೆನ್ನಾಗಿ ಹೇಳ್ತಾರೆ. நயவேன் பிறர் பொருளை நல்லேன் கிழாரோடு. நயவேன் பிறர் பொருளை நல்லேன் கீழாரோடு. உயவேன் உயர்ந்தவரோடல்லால். உயவேன் உயர்ந்தவரோடல்லால். வியவேன் திருமாலை அல்லது. வியவேன் திருமாலை அல்லது. தெய்வமென்று ஏத்தேன். தெய்வமென்று ஏத்தேன். வருமாறு என் மேல் வினை, வருமாறு என் மேல் வினை. வருமாறு என் மேல் வினை. நயவேன் பிறர் பொருளை நல்லேன் கிழாரோடு. உயவேன் உயர்ந்தவரோடல்லால். வியவேன் திருமாலை அல்லது. தெய்வமென்று ஏத்தேன். வருமாறு என் மேல் வினை. நயவேன் பிறர் பொருளை நல்லேன் கீழாரோடு. உயவேன் உயர்ந்தவரோடல்லால். வியவேன் திருமாலை அல்லது. தெய்வமென்று ஏத்தேன். வருமாறு என் மேல் வினை. ನಯವೇನ್ ಪಿರರ್ ಪೊರುಳ, ಹೇಗೆ ನಾನು ಇರ್ತೀನಿ ಶಿಷ್ಟಾಚಾರದಿಂದ ಅಂತ ಇಲ್ಲಿ ಹೇಳ್ಕೊಳ್ತಾರೆ. ನಯವೇನ್ ಪಿರರ್ ಪೊರುಳ, ಮತ್ತೊಬ್ಬರ ವಸ್ತುಗೆ ಅಪ್ಪಿತಪ್ಪಿ ಕೂಡ ಆಸೆ ಪಡೋದಿಲ್ಲ. ನನ್ನದೇನಿರುತ್ತೋ ಅಷ್ಟು ಮಾತ್ರ ನಾನು ಇಟ್ಕೊಳ್ತೀನಿ, ಬೇರೆಯೊಬ್ಬರ ವಸ್ತುಗೆ ಆಸೆ ಪಡೋದಿಲ್ಲ. ನಳ್ಳೇನ್ ಕಿಳ್ಳಾರೋಡ್. ಪಂಚಮಹಾಪಾತಕರು ಅಂತ ಹೇಳ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ, ಈ ಸುಳ್ಳು ಹೇಳೋರು, ಹೆಂಡ ಕುಡಿಯೋರು, ಚಿನ್ನವನ್ನ ಕದಿಯೋರು, ಆಮೇಲೆ ಗುರುಪತ್ನಿಯಲ್ಲಿ ಸೇರೋರು, ಈ 4 ಕೆಟ್ಟ ಅಭ್ಯಾಸ ಇರುತ್ತಲ್ಲ, ಅವ್ರ ಹತ್ರ ಸ್ನೇಹ ಮಾಡೋದು, ಅದು ಪಂಚಮಹಾಪಾತಕಗಳು. ಈ ಎಲ್ಲ ಕೆಟ್ಟ ಅಭ್ಯಾಸ ಇರೋರ ಹತ್ರ ಯಾರು ಸ್ನೇಹವಾಗಿರ್ತಾರೋ ಅದು ಅವನು ಒಬ್ಬ ಪಂಚಮಹಾಪಾತಕನೇ. ಅದಕ್ಕೆ ಆ ಥರ ಹೇಳ್ತಾರೆ. ಇವಾಗ ನಳ್ಳೇನ್ ಕ್ರೀಡಾರೋಡು, ಈ ಥರ ದುಶ್ಚಟಗಳು, ದುರ್ಬುದ್ಧಿ ಇರೋರ ಜೊತೆಗೆಲ್ಲ ನಾನು ಏನು ಒಡನಾಟ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಉಯ್ಯವೇನು ಎಂದವರೋಡಲ್ಲ, ಒಳ್ಳೆ ಗುಣ ಇರೋರು, ಸಾತ್ವಿಕರ ಜೊತೆ ಮಾತ್ರ ಇರ್ತೀನಿ ಅಂತ ಹೇಳ್ತಾರೆ. ಇದೇ ತರ ನೋಡಿ, ಏಕಕಂಠಸ್ಥರನ್ನೆಲ್ಲ ಇದೇ ತರ ಇವರು ದಾಸರು ಕೂಡ ಹಾಡಿದ್ದಾರೆ. ಎನಗೂ ಆಣೆ ರಂಗ ನಿನಗೂ ಆಣೆ, ನನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಆ ಹಾಡಲ್ಲಿ ಬರುತ್ತೆ, ಶಿಷ್ಟರ ಸಂಗಮ ಮಾಡದಿದ್ದರೆ ಅಂತ ಹೇಳ್ಬಿಟ್ಟು, ಶಿಷ್ಟರ ಸಂಘ ಮಾಡದೇ ಇದ್ರೆ ಎನಗೆ ಆಣೆ, ದುಷ್ಟರ ಸಂಘ ಬಿಡಿಸದಿದ್ರೆ ನಿನಗೆ ಆಣೆ ಅಂತ. ಅದೇ ತರ ಇಲ್ಲಿ ನಾನು ಶಿಷ್ಟರ ಸಂಘವನ್ನೇ ಮಾಡ್ತೀನಿ, ದುಷ್ಟರ ಸಂಘ ನೀನು ಬಿಡಿಸು ಅಂತಾರೆ. ಕೀಳಾರೋಡ್ ನಯವೇನ್, ಅವ್ರ ಜೊತೆಗೆ ನಾನು ಏನೂ ಇಟ್ಕೊಡಲ್ಲ ಒಡನಾಟ. ಉಯ್ಯವೇನ್, ಯಾರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಒಳ್ಳೆಯವ್ರ ಜೊತೆಗೆ, ಉಯರ್ந்தವರೋಡಲ್ಲ, ಒಳ್ಳೆ ಗುಣ ಸಾತ್ವಿಕರು ಇವ್ರ ಜೊತೆಗೆ ಇರ್ತೀನಿ, ನೋಡಿ ಅಂಥವ್ರ ಜೊತೆಗೆ ಸೇರ್ಕೊಳ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾರೆ. ವಿಯವೇನ್ ತಿರುಮಾಲೆಯಲ್ಲದು. ಅದು ಯಾವಾಗ ಸಂತೋಷ ಆಗತ್ತೆ ಅಂತ ಹೇಳಿದ್ರೆ, ಸಾಕ್ಷಾತ್ ಶ್ರೀಯಪತಿಯನ್ನ ಹೋಗಿ ನಾವು ನಮಸ್ಕಾರ ಮಾಡಿದಾಗ ದಿವ್ಯದೇಶಗಳಲ್ಲಿ ಆಗೋ ಖುಷಿ ಬೇರೆ ಯಾವಾಗೂ ಯಾವ ದೇವರನ್ನು ನೋಡಿದ್ರೆ ನನಗೇನು ಖುಷಿ ಆಗಲ್ಲ. ವಿಯವೇನ್ ಅಂದ್ರೆ ಹರ್ಷಿಸೋದು. ನನ್ನ ಮನಸ್ಸು ಅಷ್ಟು ತಿರುಮಾಲೆ ಬಿಟ್ಟು ಬೇರೆ ಯಾರು ನೋಡಿದ್ರು ಹರ್ಷಗೊಳ್ಳಲ್ಲ ನನ್ನ ಮನಸ್ಸು.
ದೈವಮನ್ರಿಗೇತೆ. ಭಗವಂತ ಅನ್ನೋದು ಶ್ರೀಪತಿ ಒಬ್ಬನನ್ನೇ, ಅವನನ್ನ ಬಿಟ್ಟು ಬೇರೆ ಯಾರನ್ನು ನಾನು ಭಗವಂತ ಅಂತ ಎಣಿಸೋಲ್ಲ ಅಂತ, ನನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ನಾನು. ಅವನು ಶ್ರೀಪತಿ ಒಬ್ಬನ ಮಾತ್ರ ಭಗವಂತ ಅಂತ ನಾನು ಇದು ಮಾಡ್ತೀನಿ ಅಂತ ಹೇಳ್ತಾರೆ. ವರಿಸ್ಕೊಳ್ತೀನಿ, ನಮಸ್ಕಾರ ಮಾಡ್ತೀನಿ, ಅನುಸರಿಸ್ತೀನಿ ಅಂತ ಅರ್ಥ. ಏತೇನಂದ್ರೆ ಅದೇನೆ. ವರುಮಾರ ಎನ್ಮೇಲ್ ವಿನಯ್. ಹೀಗಿರ್ಬೇಕಾದ್ರೆ ನನಗೆ ಹೇಗೆ ಪಾಪ ಬಂದು ಸೇರುತ್ತೆ ಹೇಳಿ ನೀವೇ? ನನಗೆ ಕೆಟ್ಟ ಪಾಪಗಳು, ಕೆಟ್ಟ ಕರ್ಮಗಳು ಹೇಗೆ ನನ್ನ ಬಂದು ಸೇರುತ್ತೆ? ಖಂಡಿತವಾಗ್ಲೂ ಬರೋದಿಲ್ಲ ನನ್ನ ಹತ್ರ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಸತ್ಸಂಗ, ಒಳ್ಳೆಯವ್ರ ಜೊತೆಗಿರ್ಬೇಕು, ಒಳ್ಳೆ ಮಾತುಗಳನ್ನ ಕೇಳಬೇಕು ಅಂತೆಲ್ಲ ಹೇಳ್ತೀವಲ್ಲ. ನಾವು ನೋಡಿದೀವಲ್ಲ 2 ಗಿಳಿಗಳು ಹೇಗೆ, ಒಬ್ರು ಆಶ್ರಮದಲ್ಲಿ ಬೆಳೆಯುತ್ತೆ, ಇನ್ನೊಬ್ಬ ಕಟಕನ ಹತ್ರ ಬೆಳೆಯುತ್ತೆ. ಎರಡೂ ಒಂದೇ ತಾಯಿ ಮಗು ಆದ್ರೆ ಕೂಡ ಆ ಗಿಳಿಗಳು ಕಟಕನ ಹತ್ರ ಬೆಳೆದಿತ್ತು, ಕಟಕನ ತರನೇ ಭಾಷೆ ಮಾತಾಡ್ತಾ ಇರುತ್ತೆ. ಇಲ್ಲಿ ಆಶ್ರಮದಲ್ಲಿ ಬೆಳೆದಿತ್ತು, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಸತ್ಕಾರ ಮಾಡುತ್ತೆ. ಅದು ಒಳ್ಳೆ ಮಾತುಗಳನ್ನ ಮಾಡುತ್ತೆ. ಅದಕ್ಕೆ ನಾವು ಯಾವ ಜೊತೆಲಿ ಇರ್ತೀವೋ ಅದೇ ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ, ನಾನು ಕೆಟ್ಟವ್ರ ಜೊತೆ ಸೇರೋದಿಲ್ಲ. ಹಾಗೆಲ್ಲ ಇರಬೇಕಾದ್ರೆ ನನಗೆ ಹೇಗೆ ಪಾಪ ಬಂದು ಅಂಟ್ಕೊಳ್ಳೋಕೆ ಸಾಧ್ಯ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳ್ತಾರೆ. ವಿನಯಾಲಡರ್ಪಡ வெம்நரகில் சேரார். வெம்நரகில் சேரார். தினையனும் தீக்கதிக்கண் செல்லார். தினையனும் தீக்கத்திக்கண் செல்லார். ತೀಕ್ಕದಿಕ್ಕಣ್ ಅಂತ ಅದು. ತೀಕ್ ಅಂದ್ರೆ ಕೆಟ್ಟ ಪಾಪಗಳ ಹೋಗುವ ದಿಕ್ಕಿಗೆ ಹೋಗಲ್ಲ ಅಂತ ಅರ್ಥ. நினைதற்கு அறியானை செய்யானை. நினைதற்கு அறியானை செய்யானை. 1000 பேர் செங்கண் கரியானை. 1000 பேர் செங்கண் கரியானை. கை தொழுவார். கை தொழுதக்கால். கை தொழுதக்கால். வினையாலடற்படார். வெம்நரகில் சேரார். தினையனும் தீக்கதிக்கண் செல்லார். இனதற்கு அறியானை செய்யானை. 1000 பேர் செங்கண் கரியானை கை தொழுதக்கால். வினையாலடற்படார். வெம்நரகில் சேரார். தினையனும் தீக்கதிக்கண் செல்லார். நினைதற்கு அறியானை செய்யானை. 1000 பேர் செங்கண் கரியானை கை தொழுதக்கால். ಕೈ ತೊಳುದಕ್ಕಾಲ್. ಕರಿಯಾನೈ ಕೈ ಅಂತಾನೆ ಕೊಟ್ಟಿರ್ತಾರೆ. ಅದ್ ನಾವು ಹೇಳ್ಬೇಕಾದ್ರೆ ಕೈ ತೊಳುದ ಕಾಲ್ ಅಂತಾನೆ ಓದ್ಬೇಕದ್ನ. ಅಲ್ಲಿ ತಮಿಳ್ ತಾದ ಒಂದೇ ಆದ್ರಿಂದ ಹೇಳ್ಬೇಕಾದ್ರೆ ಕೈ ತೊಳುದ ಕಾಲ್ ಅಂತ ಹೇಳ್ಬಾರ್ದು, ಕೈ ತೊಳುದ ಕಾಲ್ ಅಂತ ಹೇಳ್ಬೇಕು. ಕೈ ತೊಳುದ ಕಾಲ್. ಹೀಗೆಲ್ಲ ಮಾಡಿದಾಗ ಹೇಗೆ ಅಂದ್ರೆ ಹಿಂದಿನ ಹಾಡಲ್ಲಿ ಹೇಳ್ತಾರಲ್ಲ, ಒಳ್ಳೆಯವ್ರ ಸಂಘ ಇಟ್ಕೊಂಡು ಒಳ್ಳೆಯದನ್ನೇ ಮಾಡಿಕೊಂಡು ಒಳ್ಳೆ ಮಾತುಗಳನ್ನ ಹೇಳ್ಕೊಂಡು ಅವ್ರ ಜೊತೆಗೆ ಇದ್ದಾಗ ಭಗವಂತನನ್ನೇ ಸ್ಮರಣೆ ಮಾಡ್ಕೊಂಡು ಬೇರೆ ದೇವತಾಂತ್ರಗಳನ್ನ ಮಾಡದೇ ಇದ್ದಾಗ ವಿನಯಾಲಡರ್ಪಡಾರ್, ಪಾಪಗಳು ಬಂದು ಅವರನ್ನ ಸುತ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಶರಣಾಗತಿ ಅಂತ ಮಾಡ್ಕೊಂಡ್ಬಿಟ್ಮೇಲೆ ಸಂಚಿತ ಪಾಪ ಅಷ್ಟು ಹೋಗ್ಬಿಡತ್ತೆ. ಆಗಾಮಿ ಪಾಪ ಮಾಡದೇ ಇರೋ ಥರ ಒಳ್ಳೆ ಸತ್ಸಂಗದಲ್ಲಿ ಇದ್ರೆ ಆಮೇಲೆ ಪಾಪಗಳನ್ನ ಮಾಡದೇ ಇರೋ ಥರ ಎಚ್ಚರವಾಗಿರ್ಬೋದು. ವಿನಯಾಲಡರ್ಪಡಾರ್, ಅವರನ್ನ ಏನು ಅಡಗಿಸೋಕ್ಕಾಗೋದಿಲ್ಲ. ಅವರನ್ನ ಇಷ್ಟೊಂದು ಪಾಪ ಮಾಡಿದ್ಯಾ ನೋಡು ಅಂತ ಯಾರೋ ಅವ್ರಿಗೆ ಶಿಕ್ಷಿಸೋಕ್ಕಾಗಲ್ಲ. வெம்நரகில் சேரார், ಅವ್ರು ನರಕಕ್ಕಂತೂ ಖಂಡಿತ ಹೋಗೋದಿಲ್ಲ. தினையனும் தீக்கதிக்கண் செல்லார் ಅಂದ್ರೆ ಈ ಕೆಟ್ಟ ದಾರಿನಲ್ಲಿ ನರಕಕ್ಕೆ ಹೋಗೋ ಮಾರ್ಗ ಇದೆಯಲ್ಲ, ಆ ತೀಕ್ಕದಿಕ್ಕಣ್, ಅದಕ್ಕೆ ಆ ದಿಕ್ಕಲ್ಲಿ ಅವ್ರು ಹೋಗೋದಿಲ್ಲ ಅಂತ. ನಿನೆದற்கு அறியானை, ಎಷ್ಟೇ ಆದ್ರೂ ಭಗವಂತನನ್ನ ಈ ತೂಕ ಮಾಡಿ ಅಥವಾ ಇಷ್ಟೇ ಹೀಗೆ ನಿರ್ದಿಷ್ಟವಾಗಿರ್ತಾನೆ ಅಂತ ಹೇಳ್ಬಿಡಕ್ಕಾಗಲ್ಲ. ನಿನೆದற்கு அறியானை ಅಂತ ಹೇಳಿದ್ರೆ ಈ
ಧ್ಯಾನಕ್ಕೆ ಸಿಲ್ಕೋದಿಲ್ವಂತೆ, ತುಂಬಾ ಕಷ್ಟ. ಮನಸ್ಸಲ್ಲಿ ಏಕಚಿತ್ತವಾಗಿ ಅವನನ್ನ ಧ್ಯಾನ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾನೇ ಅದಕ್ಕೆ ಒಂದು ಸಾಧನೆ ಬೇಕು. ಸಾಧನೆ ಮಾಡ್ಬೇಕಾದ್ರೆ ಉಪಾಸನೆ ತರ ಅವನು ಮಾಡ್ಬೇಕು. ಶಯ್ಯಾನೆ ದೂರದಲ್ಲೂ ಇದ್ದಾನೆ. ಧ್ಯಾನಕ್ಕೆ ಧ್ಯಾನಕ್ಕೆ ಅಂತ ಕೂತ್ಕೊಂಡ್ರೆ ಪ್ರಕೃತಿ ಮಂಡಲದಲ್ಲಿ ಅನೇಕ ನಮಗೆ ತೊಂದರೆಗಳು ಬರುತ್ತೆ. ಸುಲಭದಲ್ಲಿ ಅವನನ್ನ ಧ್ಯಾನದಲ್ಲೇ ಇಟ್ಕೊಳ್ಳೋಕ್ಕೂ ಕಷ್ಟ. ಶಯ್ಯಾನೆ ಅಂದ್ರೆ ದೂರದಲ್ಲೂ ಇದ್ದಾನೆ, ವೈಕುಂಠವಾಸಿ ಅವನು, ತುಂಬಾ ದೂರದಲ್ಲೂ ಇದ್ದಾನೆ. 1000 ಪೇರ್ ಶೆಂಗಣ್ ಕರಿಯಾನೆ, ಕಪ್ಪಗೆ ಇದ್ದಾನಂತೆ. 1000 ಪೇರ್ ಸಹಸ್ರನಾಮಗಳಿವೆ ಅವನಿಗೆ. ಶೆಂಗಣ್ ಅಂದ್ರೆ ಕಣ್ಣುಗಳು ಕೆಂಪು ಅಡ್ರಿದೆ, ಆದ್ರೆ ವಾತ್ಸಲ್ಯ ಸೂಚಕವಾದ ಕಣ್ಣುಗಳು ಅವು. ಕೆಂಪಡ್ರಿದ ಕಣ್ಣಿರುವಂಥವನು. ಕೈ ತೊಳೆದ ಕಾಲಿ, ಇವನನ್ನ ನಾವು ನಮಸ್ಕಾರ ಮಾಡಿ ಅಂಜಲಿ ಮಾಡಿ ಶರಣಾಗತಿ ಮಾಡ್ಕೊಂಡು ಪೂಜೆ ಮಾಡಿದ್ರೆ ವಿನಯಾಲಡರ್ಪಡಾರ್, ಅವ್ರು ಯಾವುದು ಪಾಪಕ್ಕೆ ಸಿಕ್ಕಾಕೊಳ್ಳಲ್ಲ. ವೆಂನರಗಿಲ್ ಶೇರಾರ್, ಇದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಈ ಪಾಶದಲ್ಲಿ ಅಂಜಲಿ ವೈಭವನ್ನ ಕೊಂಡಾಡ್ತಾರೆ. ಹೇಗೆ ಅಂದ್ರೆ ಈ ಪ್ರಾಪ್ಯಗಳು ಯಾವುದೂ ಅಷ್ಟೇ ನಮಗೆ ಅಡ್ಡಕ್ಕೆ ಬರೋದಿಲ್ಲ. ನಮ್ಮ ಭಗವಂತನನ್ನ ಸೇರೋಕೆ ಆ ಮಾರ್ಗದಲ್ಲಿ ನಮಗೆ ಪ್ರಾತಿಕೂಲ್ಯವಾಗಿರತ್ತಲ್ಲ, ಅದೆಲ್ಲ ನಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಗೆ ಅಂದರೆ ನಮಸ್ಕಾರ ಮಾಡಬೇಕು, ಅಂಜಲಿ ಮಾಡಿ ಶರಣಾಗತಿ ಮಾಡಿಕೊಂಡವ್ರಿಗೆ ಕೈ ತೊಳೆದ ಕಾಲ್ ಅಂತ, ಅದೇನೇ ಅಂಜಲಿ ವೈಭವ ಇದು. ಅವಾಗ ಏನು ಮಾಡ್ತಾನೆ, ಈ 1000 ಪೇರ್ ಶೆಂಗಣ್ಣಡಿ ಆನೆ ಬಂದು ನಮ್ಮನ್ನ ಕಾಪಾಡ್ತಾನೆ. ನಮ್ಮನ್ನ ಕಾಪಾಡಿದ ತಕ್ಷಣ ನಾವು ಶರಣಾಗತಿ ಕೈ ಮುಗಿದುಕೊಂಡು ಶರಣಾಗತಿ ಮಾಡಿದ ತಕ್ಷಣ ನಮ್ಮಲ್ಲಿರೋ ಕರ್ಮಗಳೆಲ್ಲ ಹೋಗ್ಬಿಡುತ್ತೆ. ಬರೀ ಆ ಪ್ರಾರಬ್ಧ ಕರ್ಮ ಒಂದೇ ಇರುತ್ತೆ. ಅದು ಕೂಡ ಒಂದು ಲಘು ಶಿಕ್ಷೆ ತರ. ಹೇಗೆ ರಾಜಕುಮಾರ ಪುತ್ರನಿಗೆ ರಾಜ ಶಿಕ್ಷೆ ಮಾಡ್ಬೇಕಾದ್ರೆ ಲಘುವಾಗಿ ಕೊಡ್ತಾನೋ ಆ ಥರ ಒಂದು ಲಘು ಶಿಕ್ಷೆ ಕೊಟ್ಟು ನಮ್ಮನ್ನ ಸರಿಪಡಿಸ್ಕೊಳ್ತಾನೆ, ಪಡಿಕೊಳ್ಳುವ ನಮ್ಮನ್ನ ಸರಿಪಡಿಸ್ಕೊಂಡು ಅವನ ಕೈಂಕರ್ಯಕ್ಕೆ ನಮ್ಮನ್ನ ತಗೊಳ್ತಾನೆ ಭಗವಂತ ಅಂತ ಅರ್ಥ ಇದಕ್ಕೆ. காலை எழுந்து உலகம் கற்பனவும் கத்து, உணர்ந்த மேலை தலைமறையோர் வேள்பனவும், உணர்ந்த மேலை தலைமறையோர் வேள்பனவும் உணர்ந்த மேலை தலைಮರೆಯೋರ್ ವೇಳ್ಪನವುಂ. ವೇಳ್ಪನವು ಅಂದ್ರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಂತ ಅರ್ಥ. ಬೆಳಗ್ಗೆ ಎದ್ದು ಭಗವಂತನ ಧ್ಯಾನ ಮಾಡಿಕೊಂಡು ಆನಿಕಗಳನ್ನೆಲ್ಲ ಮಾಡಿದ್ರೆ ಭಗವಂತ ಸಾಕ್ಷಾತ್ಕಾರ ಪಡ್ಕೊಳ್ಬೋದು ಅನ್ನೋದಕ್ಕೆ ಅದನ್ನ ಇಲ್ಲಿ ಹೇಳಕ್ ಬರ್ತಾರೆ. ವೇಳೆ ಕಣ್ಣೋರಾಳಿಯ ನಡಿಯೇ, வேலை கண்ணோராழியா நடியே, ஓதுவதும் ஓர்பனவும், பேராழி கொண்டான் பெயர், காலை எழுந்து உலகம் கற்பனவும் கத்து, உணர்ந்த மேலை தலைமறையோர் வேள்பனவும், வேலை கண்ணோராழியானடியே, ஓதுவதும் ஓர்பனவும், பேராழி கொண்டான் பெயர். காலை எழுந்து உலகம் கற்பனவும் கத்து, உணர்ந்த மேலை தலைமறையோர் வேள்பனவும், வேலை கண் ஓர் ஆழியானடியே, ஓதுவதும் ஓர்பனவும், பேராழி கொண்டான் பெயರ್. ಕಾಲೆ எழுந்து ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಅಂತ. ಶಿತ್ತುಂ ಶಿರುಹಾಲೆ ಒಂದು ನೈಸೇವಿತ್ತಂತಾರಲ್ಲ, ಅದೇ ತರ ಇಲ್ಲಿ ಬೆಳ್ಳಂಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆನಿಕಗಳನ್ನೆಲ್ಲ ಮಾಡಿಕೊಂಡು ಆ ಸಮಯದಲ್ಲಿ ಏನು ಮಾಡಬೇಕು, ಒಳ್ಳೊಳ್ಳೆ ಸಾತ್ವಿಕ ವಿಷಯಗಳನ್ನ ಓದಿ ಅರ್ಥೈಸಿಕೊಂಡು ಅದನ್ನ ಅರ್ಥಗಳನ್ನು ತಿಳ್ಕೊಂಡು ಉಪನಿಷತ್ ಸಾರಗಳನ್ನು ತಿಳ್ಕೊಂಡು ಅರ್ಥೈಸ್ಕೊಂಡು ನಮ್ಮ ಪೂರ್ವಜರು ಉಜ್ಜೀವನ ಮಾಡಿದ್ರು. ಅವರೆಲ್ಲ ಉಜ್ಜೀವನಗೊಂಡಿದ್ದಾರೆ. ಹೇಗೆ ಅಂದರೆ ಮೇಲೈ ತರೆಮರೆಯುಂ ವೇಳ್ಪನவும்,
ಈ ತರ ಯಾರು ಮಾಡಿದ್ರು ಅಂದ್ರೆ ನಮ್ಮ ಹಿಂದಿನ ಪೂರ್ವಜರೆಲ್ಲ ಅವ್ರು ಹಾಗೆ ಬೆಳಗಿನ ಜಾವ ಬೇಗ ಎದ್ಬಿಡೋದು. ಬೇಗ ಎದ್ದು ಆನಿಕಗಳನ್ನೆಲ್ಲ ಮಾಡಿ ಏನೋ ವರಗಿರ ಬಂದಿತ್ತು ಅಂತ ಹೇಳಿದ್ರೆ ಆ ವರ ಪಡ್ಕೊಂಡು ಯಾವುದೋ ದಿನ ಒಂದು ಮರ ಹಣ್ಣು ಕೊಡುತ್ತೋ ಅಥವಾ ಇನ್ನೊಂದೇನೋ ಕೊಡುತ್ತೋ ಅದನ್ನ ತಗೊಂಡ್ ಬರಕ್ಕೆ ಅಂತ ಹೋಗೋರು. ಹಾಗಿದ್ದಾಗ ಅವರು ಮೇಲೆ ತರೆ ಮರೆಯೋರ್ ವೇಳ್ಪನಮು ಅವ್ರು ಸಾಕ್ಷಾತ್ಕಾರ ಪಡಿಸ್ಕೊಂಡಿದ್ರಲ್ಲ ಅದೇ ಥರ ವೇಲೆ ಕಣ್ಣೋರಾಳಿಯ ನಡಿಯೇ ನಿನ್ನ ಪಾದಕಮಲಗಳು ಭಗವಂತನ ಪಾದಕಮಲಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಓದುವುದೊಂದೋರ್ಪನವಂ ಓದೋದು, ಅವನ ಬಗ್ಗೆ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋದು, ಓರ್ಪನವಂ ಕೇಳೋದು, ಅವನ ಕೀರ್ತಿಯನ್ನು ಗಾಯನ ಮಾಡ್ತಾರಲ್ಲ ಅದನ್ನು ಕೇಳೋದು. ಆ ಥರ ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಓರ್ಪನವಂ ವೇರಾಳಿಕೊಂಡಾನ್ ಪೆಯರ್ ಅವನು ಕೈನಲ್ಲಿ ಸುದರ್ಶನ ಚಕ್ರ ಇಟ್ಕೊಂಡಿರಲ್ಲ, ಅವನು ಉತ್ತಮವಾದ ಸುದರ್ಶನ ಚಕ್ರವನ್ನು ಇಟ್ಕೊಂಡಿರೋನು. ಮೇಲೆ ತಲೆಮರೆಯೋ ಅದಕ್ಕೆ ವಿಶೇಷವಾಗಿ ಇಲ್ಲಿ ಅರ್ಥ ಮಾಡ್ತಾರೆ ಹೇಗೆ ಅಂದರೆ ಉಪನಿಷತ್ತುಗಳನ್ನು ವೇಳ್ವಿ ವೇಳೆ ತಲೆಮರೆ ಅಂತ ಹೇಳಿದ್ರೆ ಉಪನಿಷತ್ ಉಚ್ಚಿ ಅಂತ ಹೇಳ್ತಾರೆ. ವೇದಗಳಿಗೆಲ್ಲ ಶಿರಭಾಗದಲ್ಲೇ ಉಪನಿಷತ್ತಿರೋದಂತ ಅದನ್ನ ಇಲ್ಲಿ ಹೇಳ್ತಾರೆ. ವೇಲೆ ತಲೆಮರೆಯೋರು ಅಂತ ಹೇಳಿದ್ರೆ ಉಪನಿಷತ್ ಭಾಗವನ್ನು ಅರ್ಥಕೊಂಡ ಎಲ್ಲ ಹಿರಿಯರು ಇರ್ತಾರಲ್ಲ, ವೇದವಿತ್ತುಗಳೆಲ್ಲ ಇರ್ತಾರಲ್ಲ, ಅವರ ಆನಂದಕ್ಕೂ ವಿಷಯವಾಗಿದೆ ಅಂತ. ಯಾವುದು ಭಗವಂತನ ಗುಣ ಇದೆಯಲ್ಲ ಅದು ಉಪನಿಷತ್ತು ಆಸಕ್ತಿ ಇರೋರು ಒಂದು ಆ ವಿಷಯದಲ್ಲಿ ಅವ್ರಿಗೆ ಈಡುಪಾಡು ತುಂಬ ಇರುತ್ತೆ. ಉಪನಿಷತ್ತಲ್ಲಿ ಭಗವಂತನನ್ನ ಕೊಂಡಾಡ್ತಾರೆ. ಭಗವಂತನ ಹತ್ರ ಹೋಗೋಕ್ಕೆ ಯಾವುದು ಸುಲಭವಾದ ಮಾರ್ಗ ಅನ್ನೋದನ್ನ ಗೊತ್ತಿರುತ್ತಲ್ಲ ಅದನ್ನ ಮೇಲೆ ತಲೆಮರೆಯೋರಂತ ಉಪನಿಷತ್ ಸಾರಗಳನ್ನು ತಿಳ್ಕೊಂಡಿರುವಂಥ ವೇದವಿತ್ತುಗಳನ್ನ ಭಗವಂತನ ಶ್ರೀಪಾದಗಳನ್ನ ಹೇಗೆ ಪಡಿಬೇಕು ಅನ್ನೋದು ತಿಳಿಸ್ಕೊಡ್ತಾರೆ. ಹೇಗೆ ಅಂದರೆ ಓದುವುದೊಮ್ಮೋರ್ಪನವಂ ಪುರಾಣಗಳಲ್ಲಿ ಹೇಳ್ತಾರೆ, ಕಾಲಕ್ಷೇಪ ಮಾಡಿ ಹೇಳ್ತಾರೆ, ಓದಿ ಹೇಳ್ತಾರೆ, ಓದ್ತಾ ಇರ್ತಾರೆ, ಓದಿ ಹೇಳ್ತಾರೆ. ಪೇರಾಳಿಕೊಂಡಾನ್ ಪೆಯರ್ ಇವನು ಯಾರಪ್ಪ ಅಂತ ಹೇಳಿದ್ರೆ ಬೇರೆ ಯಾರಲ್ಲ, ಸುದರ್ಶನ ಚಕ್ರವನ್ನು ಇಟ್ಕೊಂಡಿರ್ತಾನಲ್ಲ ಸಾಕ್ಷಾತ್ ಭಗವಂತ ಅವನೇನೆ ಇಲ್ಲಿ ತಿರುವೇಂಗಡಮಲೆ ಮೇಲೆ ಬಂದು ನಿಂತಿರೋದು ಅವನೇನೆ ಅಂತ ಹೇಳಿ ಧರಿಸಿರುವ ಇದು ಸುದರ್ಶನ ಚಕ್ರವನ್ನು ಧರಿಸಿಕೊಂಡಿರ್ತಾನಲ್ಲ ಅವನನ್ನೇ ಧ್ಯಾನ ಮಾಡೋದವರೆಲ್ಲನೂ. ಮತ್ತೆ ಉಪನಿಷತ್ತಲ್ಲಿ ಹೇಳಿರೋ ಥರ ಅವನ ಪಾದಗಳನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಉಪಾಸನೆ ಮಾಡ್ತಾರೆ ಅವರೆಲ್ಲ ಅಂತ. பெயரும் கருங்கடலே நோக்கும் பெயரும் கருங்கடலே நோக்கும் ஆரோன் பூ உயரும் கதிரவனே நோக்கும் ஆறுவோன் பூ உயரும் கதிரவனே நோக்கும் உயிரும் தருமனையே நோக்கும் உயிரும் தருமனையே நோக்கும் பொன் தாமரையாள் கேழ்வன் ஒருவனையே நோக்கும் உணர்வு பொன் தாமரையாள் கேழ்வன் ஒருவனையே நோக்கும் உணர்வு பெயரும் கருங்கடலே நோக்கும் ஆறு ஒன் பூ உயரும் கதிரவனே நோக்கும் உயிரும் தருமனையே நோக்கும் பொன் தாமரையாள் கேழ்வன் ஒருவனையே நோக்கும் உணர்வு. ಸ್ವಾಮಿ ಇದು 6 ಓನ್ ಇದೆ. ಓನ ಒನ್ ಅಂತ ಇದೆ, ಒನ್ ಅಂತ ಇದು ಓನ್ ಅಂತ ಇದೆ. ಓ ಅಂತ ಇದೆಯಾ ನಿಮ್ ಬುಕ್ಕಲ್ಲಿ? ಆಮಮ್ಮ ಒನ್ ಮಾಡ್ಕೊಳ್ಳ ಇದು ನೋಡ್ತೀನಿ. ಆಯ್ತಪ್ಪ. ಇಲ್ಲ ಮಮ್ಮಿ.
ಒಂದು ನಿಮಿಷ ನೋಡ್ತೀನಿ ರೀ, ನೋಡ್ತಾ ಇದ್ದೀನಿ. ಒಣ್ಣೆ ಕರೆಕ್ಟ್, ಓ ಅಲ್ಲ, ಒಣ್ಣು ಅಂತ ಹೇಳಿದ್ರೆ ತುಂಬಾ ವಿಶಿಷ್ಟವಾದ ಪುಷ್ಪ. ಯಾವುದು? ತಾವರೆಗೆ ಅದನ್ನ ಹೇಳ್ತಾರೆ ಒಣ್ಪೂ ಅಂತ. ಓರ್ ಇರವೆ ಒರುತ್ತಿ ಮಹನಾಯ್ ಪಿರಂದು ಅಂತಾರಲ್ಲ, ಆ ಥರ ಒಣ್ಪೂ ಉಯರುಂ ಕದಿರವನೇ ನೋಕುಂ ಅಂತ ಹೇಳಿದ್ರೆ ಅದು ತಾವರೆ ಭೂಮಿನಲ್ಲಿದ್ರೆ ಕೂಡ ಎಲ್ಲೋ ದೂರದಲ್ಲಿರೋ ಸೂರ್ಯ ಬಂದ್ರೇ ಅರಳೋದು. ಅದಕ್ಕೆ ಆ ಸೂರ್ಯ ಬರೋದಕ್ಕೆ ಕಾಯ್ತಾ ಇರುತ್ತೆ, ಇಲ್ಲದಿದ್ರೆ ಮೋಡ ಎಲ್ಲ ಇದ್ರೆ ಅರಳದೇ ಇಲ್ಲ, ಹಾಗೆ ಮೊಗ್ಗಾಗೆ ಇರುತ್ತೆ ಅದು. ಒಣ್ಪೂ ಅಂದ್ರೆ ವಿಶೇಷವಾದ ಹೂವು ಅಂತ. பெயரும் கருங்கடலே நோக்கும் ஆறு ஒண்பூ உயரும் கதிரவனே, ஆறு ஒண்பூ உயரும் கதிரவனே நோக்கும் உயிரும் கருமனையே நோக்கும் ஒன் தாமரையாள் கேழ்வன் ஒருவனையே நோக்கும் ಉಣರ್ವು. ಹೇಗೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಪ್ರಕೃತಿನಲ್ಲಿ ವಿಶಿಷ್ಟವಾಗಿ ಅದ್ರ ಮೇಲೆ ಆಸರೆಯಾಗಿರ್ತಾರಲ್ಲ, ಅದನ್ನ ಆಸರೆ ಪಡ್ಕೊಂಡೇ ಇರ್ತಾರಲ್ಲ, ಅದನ್ನ ತೋರಿಸ್ಕೊಡ್ತಾರೆ. ಹೇಗೆ ಅಂದ್ರೆ ಪೆಯ್ಯರುಂ ಕರುಂಗಡಲೇನೋ ಕುಂ, ಹೇಗೆ ಅಂದ್ರೆ ಮೋಡಗಳೆಲ್ಲ ಇರತ್ತಲ್ಲ, ಮೋಡ ಆಗ್ಬೇಕಾದ್ರೆ ಎಲ್ಲಿ ನೋಡುತ್ತೆ? ಸಮುದ್ರವನ್ನೇ ನೋಡುತ್ತಂತೆ. ಹೇಗೆ ಕಾಲವೆಲ್ಲ ಸಮುದ್ರವನ್ನೇ ನೋಡುತ್ತೆ. ಹರಿಯೋ ನದಿ ಇದೆಯಲ್ಲ, ಪೆಯ್ಯರುಂ ಹರಿಯೋ ನದಿ ಎಲ್ಲಿಗೆ ಹೋಗಿ ಸೇರತ್ತೆ ಅಂತ ಹೇಳಿದ್ರೆ ಸಮುದ್ರವನ್ನೇ ನೋಡುತ್ತೆ. ಅಲ್ಲಿಂದ ಮೋಡ ಆಗಿ ಮಳೆ ಬರುತ್ತೆ, ಮಳೆ ಮತ್ತೆ ನದಿಗೆ ಸೇರ್ಕೊಳ್ಳುತ್ತೆ. ಈ ಸೈಕಲ್ ಆದ್ರೆ ಆ ನದಿ ಹರಿತಾ ಇರತ್ತಲ್ಲ, ಎಲ್ಲೋ ಒಂದ್ ಕಡೆ ಎಲ್ಲೋ ಹರಿತಾ ಇರುತ್ತೆ ಅಂದ್ರೆ ಎಲ್ಲೋ ಹತ್ರ ಎಲ್ಲಿ ಸಮುದ್ರ ಇದೆಯೋ ಅಲ್ಲಿ ಹೋಗಿ ಸೇರಕ್ಕೆ ಅವಸರವಾಗಿ ಹೋಗ್ತಾ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ, ಪೆಯ್ಯರುಂ ಕರುಂಗಡಲೇನು, ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇರುತ್ತಂತೆ. ಆ ಥರ ಹಾಗೆ ಆರೊಣ್ಪೂ ಯಾವುದು ಇದು ತಾವರೆ ಹೂವ, ಕದಿರವನ್ ಅಂತ ಹೇಳಿದ್ರೆ ಸೂರ್ಯನನ್ನೇ ಎದುರು ನೋಡ್ತಾ ಇರುತ್ತಂತೆ. ಅದು ಬಂದ್ರೆ ಅರಳಬೇಕು ಅಂತ ತಾವರೆ ಹೂ ಸೂರ್ಯನನ್ನೇ ನೋಡ್ತಾ ಇರುತ್ತೆ. ಉಯರುಂಡರು ಮನೆಯೇನೋ ಹುಕ್ಕುಂ, ಜೀವ ಇರುತ್ತಲ್ಲ ಅದು ಯಮಧರ್ಮರಾಯನನ್ನೇ ನೋಡ್ತಾ ಇರುತ್ತೆ. ಇದು ನಾವು ಯಾರು ನೋಡಲ್ಲ, ಆದ್ರೆ ನೋಡ್ಬೇಕು ಅಂತ ಆಳ್ವಾರ್ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಜೀವ ಹೋದ್ರೆ ತಾನೇ ನಾವು ಭಗವಂತನ ಹತ್ರ ಹೋಗಕ್ಕಾಗತ್ತೆ. ಅನೇಕ ಯಾವಾಗಲೂ ಅಷ್ಟೇನೆ ಸಾವುಗಳಾದಾಗ ತಕ್ಷಣಕ್ಕೆ ನಮಗೆ ದುಃಖ ಆಗತ್ತೆ ಹೊರತು, ಆದರೆ ಆ ಒಳ್ಳೆ ಒಂದು ಜೀವಾತ್ಮ ಭಗವಂತನ ಸೇವೆ ಮಾಡೋಕ್ಕೆ ಹೊರಟೋಯ್ತು ಬೇಗ, ಭಗವಂತನಿಂದ ಆರಿಸಲ್ಪಟ್ಟ ಅಂತ ಅನಿಸೋದೇ ಇಲ್ಲ, ತಕ್ಷಣಕ್ಕೆ ಆಗತ್ತೆ. ಯಾಕಂದ್ರೆ ಅವರು ಬೇಗ ಭಗವಂತನಿಗೆ ತುಂಬಾ ಹಿತವಾದರು, ಭಗವಂತ ಬೇಗ ಅವರನ್ನ ಕರೆಸ್ಕೊಂಡ ಅಂತ ಅನಿಸೋದಿಲ್ಲ ನಮಗೆ, ದುಃಖ ಆಗತ್ತೆ. ಆದ್ರೆ ಇಲ್ಲಿ ಉಯಿರುಂಡರು ಮನೆಯೇನೋ ಹುಕ್ಕುಂ, ಆಳ್ವಾರ್ಗಳ ಜೀವಗಳು ಯಾವಾಗ ಬರ್ತಾನೋ ಧರ್ಮರಾಯ, ಯಾವಾಗ ಬರ್ತಾನೋ ಹೋಗ್ಬೇಕು ಅಂತ ಅದನ್ನೇ ನೋಡ್ತಾ ಇರುತ್ತಂತೆ, ಎದುರು ನೋಡ್ತಾ ಇರುತ್ತಂತೆ. ಒಣ್ತಾಮರೆಯಾಳ್ ಕೇಳ್ವನ್ ಒರುವನೆಯೇನೋ ಹುಕ್ಕುಂ ಉಣರ್ವ, ನನ್ನ ಮನಸ್ಸು ಅಷ್ಟೇನೆ ಈ ಜ್ಞಾನ ಉಣರ್ವು ಅಂತ ಹೇಳಿದ್ರೆ ಜ್ಞಾನ ಏನಪ್ಪ ಅಂತ, ಜ್ಞಾನ ಅಂತ ಅಂತಿದ್ರೆ ಒಂದು ತಾಮರೆಯಾಳ್ ಯಾರಪ್ಪ ಅಂತ ಹೇಳಿದ್ರೆ ಭಗವಂತನನ್ನ ಬಿಟ್ಟು ಒರುವನೆಯೇ ನೋಕುಂ, ಹೇಗೆ ತಾಮರೆಯಾಳ್ ಭಗವಂತನ ನೋಡ್ತಾಳೋ, ಜ್ಞಾನ ಅಂತ ಒಂದು ಪಡ್ಕೊಂಡ್ರೆ ಅದು ಶ್ರೀಯಪತಿಯ ಬಗ್ಗೆನೇ ಇರಬೇಕು ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಯಾವ್ಯಾವುದೋ ಜ್ಞಾನ ಅಂತ ಹೇಳಿದ್ರೆ ಏನೇನೋ ಓದೋದೆಲ್ಲ ಜ್ಞಾನ ಅಲ್ಲ. ಜ್ಞಾನ ಅಂದರೆ ಶ್ರೀಯಪತಿಯ ವಿಷಯವನ್ನು ತಿಳ್ಕೊಳ್ಳೋದೇ ಜ್ಞಾನ, ಬೇರೆ ಇಲ್ಲ, ಬೇರೆ ವಿಷಯದೆಲ್ಲ ಏನೂ ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲೂ ಹೇಳ್ತಾರೆ ಆಧ್ಯಾತ್ಮ ವಿಷಯವೇ ತುಂಬ ಮುಖ್ಯವಾದದ್ದು ಅಂತ. ಯಾಕಂದರೆ ಎಷ್ಟೇ ಡಿಗ್ರಿಗಳು PhD ಎಲ್ಲ ಓದಿದ್ರೆ ಕೂಡ ಭಗವಂತನ ಬಗ್ಗೆ ಅವ್ರಿಗೆ ಏನು ವಿಚಾರ ಗೊತ್ತಿಲ್ಲದೆ ಹೋದರೆ, ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲದೆ ಹೋದರೆ ದೊಡ್ಡ ಝೀರೋನೆ. ಯಾಕೆಂತ ಹೇಳಿದ್ರೆ ಮತ್ತೆ ಹುಟ್ಟಿ ಮತ್ತೆ ಬರಬೇಕಾಗತ್ತೆ, ಶರಣಾಗತಿ ಮಾಡ್ಕೊಳ್ದೆ ಹೋದರೆ ಏನು ಪ್ರಯೋಜನ ಇಲ್ಲ. ಅವಾಗ ಈ ಜನ್ಮದಲ್ಲಿ ಮಾಡಿದ PhD ಎಲ್ಲ ಇಲ್ಲಿಗೆ ಹೋಯಿತು, ಮತ್ತೆ ಏನು ಅದು ನಮ್ಮ ಜೊತೆಗೆ ಬರಲ್ಲ, ಅದೇನು ಭಕ್ತಿಯೋಗ ಅಲ್ಲ. ಆ ಥರ ಇಲ್ಲಿ ಅದನ್ನೇ ಹೇಳ್ತಾರೆ, ಒಣ್ ತಾಮರೆಯಾಳ್ ಕೇಳ್ವನ್ ಒರುವನೆಗೇನೋ ಉಣರ್ವ. ಜ್ಞಾನ ಅಂತ ಇದ್ರೆ ನಿಜವಾದ ಜ್ಞಾನ, ಸಮ್ಯಕ್ ಜ್ಞಾನ ಅಂತಾರಲ್ಲ, ಅದೇನೆ ಸಮ್ಯಕ್ ಜ್ಞಾನ ಅಂದರೆ ಬೇರೆ ಏನಿಲ್ಲ. ಅದು
ಲಕ್ಷ್ಮಿ ನೀವು ಇದು ವಿಡಿಯೋ ಆಫ್ ಮಾಡಿಕೊಡಿ. ಅದು ಹೆಂಗೆಂಗೋ ಉಲ್ಟಾ ಎಲ್ಲ ಬರ್ತಾ ಇದೆ, ನೀವು ಮಲ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ಲಿ. ಹೀಗೆ ಏನಾಗುತ್ತೆ ಇದರಲ್ಲಿ ಜ್ಞಾನ ಅಂತ ಒಂದು ಇದ್ರೆ ಸಂಪಾದಿಸಿದ್ರೆ ಅದು ಭಗವಂತನ ವಿಷಯದಲ್ಲೇ ಇರಬೇಕು. ಭಗವಂತನ ವಿಷಯದಲ್ಲಿ ತಿಳ್ಕೊಳ್ಳೋದೇ ಸರಿಯಾದ ಜ್ಞಾನ, ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಮುಂದಿನ ಹಾಡುಗಳನ್ನ ಉಣರ್ವಾರ உன் பெருமை ஊழிதோரூழி உன் பெருமை ஊழிதோரூழி ಊಳಿದೋರೂಳಿ ಊಳಿದೋರೂಳಿ ಅಂದ್ರೆ ಯುಗ ಯುಗಾಂತರದಲ್ಲಿ ಅಂತ ಅರ್ಥ. ತಾನೇ ಇರತ್ತೆ ಅಲ್ಲಿ, ಊಳಿದೋರೂಳಿ ಅಂತ ಹೇಳ್ಬೇಕು ಅವಾಗ. உணர்வாரார் முன்னுறவம் தன்னை உணர்வாரார் முன்னுருவம் தன்னை உணர்வாரார் விண்ணகத்தாய் மண்ணகத்தாய் வேங்கடத்தாய் உணர்வாரார் விண்ணகத்தாய் மண்ணகத்தாய் வேங்கடத்தாய் நால் வேத பண்ணகத்தாய் நால் வேத பண்ணகத்தாய் நீ கிடந்த பால் நீ கிடந்த பால் உணர்வாரார் உன் பெருமை ஊழிதோரூழி உணர்வாரார் உன்னுறவம் தன்னை உணர்வாரார் விண்ணகத்தாய் மண்ணகத்தாய் வேங்கடத்தாய் நால் வேத பண்ணகத்தாய் நீ கிடந்த பால். உணர்வாரார் உன் பெருமை ஊழிதோரூழி உணர்வாரார் உன் உருவம் தன்னை உணர்வாரார் விண்ணகத்தாய் மண்ணகத்தாய் வேங்கடத்தாய் நால் வேத பண்ணகத்தாய் நீ கிடந்த பால். ಉಣರ್ವಾರ ಒಂದು ಕ್ವಶನ್ ಮಾರ್ಕ್. ಅಂದ್ರೆ ಯಾರಿಗೆ ತಾನೇ ಸಾಧ್ಯ ಆಗತ್ತೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ? ಅದೇನು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಯಾರು ತಿಳ್ಕೊಂಡಿದೀನಿ ಅಂತ ಹೇಳಿದ್ರು, ನಾವು ನೋಡ್ತೀವಲ್ಲ ಉದ್ದಾಲಕ ಶ್ವೇತಕೇತು ವಿಚಾರದಲ್ಲಿ ಕೂಡ ಅಷ್ಟೇನೆ, ಬ್ರಹ್ಮಜ್ಞಾನ ಬ್ರಹ್ಮನ ತಿಳ್ಕೊಂಡೆ ತಿಳ್ಕೊಂಡೆ ಅಂತ ಹೇಳಿದ್ರೆ, ಓ ಹಾಗಾದ್ರೆ ಏನಿಲ್ಲ, ಹೋಗು ತಿರ್ಗಾ ಹೋಗು ನೀನು ಗುರುಕುಲಕ್ಕೆ ಅಂತ ವಾಪಸ್ ಕಳಿಸ್ತಾರಲ್ಲ ಅವನ್ನ. ಯಾಕೆಂದ್ರೆ ಯಾರು ತಿಳ್ಕೊಂಡಿದೀನಿ ಅಂತ ಅನ್ಕೊಂಡಿದಾರೋ ಅವ್ರು ತಿಳ್ಕೊಂಡಿಲ್ಲ ಅಂತ ಅರ್ಥ. ಯಾರು ಏನೂ ಗೊತ್ತಿಲ್ಲ, ನನಗೇನು ಅರ್ಥ ಆಗಿಲ್ಲ ಅಂತಿದ್ರೆ ಅವ್ರು ಸ್ವಲ್ಪ ಆದ್ರೂ ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಉನ್ ಪೆರುಮೈ ಊಳಿದೋರೂಳಿ. ಇವಾಗ ಕಲಿಯುಗದಲ್ಲಿ ಅಂತಲ್ಲ, ಯುಗ ಯುಗಾಂತರದಲ್ಲಿ ಕೂಡ ನೀವು ನೋಡಿದ್ರೆ ಯಾರು ತಾನೇ ಪೂರ್ತಿಯಾಗಿ ಭಗವಂತನನ್ನ ತಿಳ್ಕೊಳಕ್ಕಾಗತ್ತೆ? ವೇದಗಳನ್ನ ಕೇಳಿ ವೇದ ಹೇಳುತ್ತೆ ಇನ್ನೂ ಪೂರ್ತಿಯಾಗಿ ಭಗವಂತನನ್ನ ಹೇಳಿ ಮುಗಿಸಿಲ್ಲ ಅಂತ, ಇನ್ನೂ ಹುಡ್ಕೊಂಡು ಹೋಗ್ತಾನೆ ಇದೆಯಂತೆ ಭಗವಂತ. ಅಷ್ಟು ಅನಾದಿಯಾಗಿದ್ದಾನೆ, ಅನಂತವಾಗಿದ್ದಾನೆ. ವೇದಗಳು ಹುಡ್ಕೊಂಡು ಹೋಗ್ತಾನೇ ಇದೆಯಂತೆ ಅವನನ್ನ. ಇನ್ನು ಏನು ಇವನು ಅಂತ ಅವನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಕಾಲವೆಲ್ಲ ಪ್ರಯತ್ನ ಪಟ್ರೆ ಕೂಡ ಅವನ ಸ್ವರೂಪ, ರೂಪ, ವಿಭವ, ಐಶ್ವರ್ಯಗಳನ್ನ ಪೂರ್ತಿಯಾಗಿ ತಿಳ್ಕೊಳಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಇದೇನೆ ಇರೋಂಥ ಸತ್ಯ ಅದು. ಅದಕ್ಕೆ ಹಾಗಿರುವಾಗ ಯುಗ ಯುಗಾಂತರದಲ್ಲಿ ನಿನ್ನ ಸ್ವರೂಪ, ವಿಭವ, ಐಶ್ವರ್ಯಗಳನ್ನ ಯಾರು ತಾನೇ ತಿಳ್ಕೊಳಕ್ಕಾಗತ್ತೆ? ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಏನು ಅಂತಂದ್ರೆ ಉಣರ್ವಾರ ಏನು ವೈಕುಂಠದಲ್ಲಿ ಇರುವಂತ ನಿನ್ನ ಭೋಗವನ್ನ, ನಿನ್ನ ಐಶ್ವರ್ಯವನ್ನ ಯಾರಿಗಾದ್ರೂ ಪೂರ್ತಿ ತಿಳ್ಕೊಳಕ್ಕಾಗತ್ತಾ? ಆಗೋದಿಲ್ಲ. ಅಲ್ಲಿ ಪರ್ಯಂಕಾಸನಲ್ಲಿ ಕೂತಿದ್ದಾನೆ ಅಷ್ಟೇ ಅಲ್ಲದೆ 3D ಪದ ಇಲ್ಲಿರೋ ಪ್ರಕೃತಿ ಮಂಡಲ ಒಂದು ಕಾಲ್ ಭಾಗ ಆದ್ರೆ ಅದು 3ರಷ್ಟಿದೆ ಅದು ವೈಕುಂಠದಲ್ಲಿ. ಅದನ್ನ ಪೂರ್ತಿ ಯಾರು ತಿಳ್ಕೊಳಕ್ಕಾಗತ್ತೆ? ಒಂದೊಂದು ಕಾರ್ನರ್ ಅಲ್ಲಿ ಏನಿದೆ, ಯಾರು ಏನ್ ಮಾಡ್ತಾ ಇದ್ದಾರೆ, ಹೇಗ್ ತಿಳ್ಕೊಳಕ್ಕಾಗತ್ತೆ? ಅವರನ್ನೆಲ್ಲ ಭಗವಂತ ಹೇಗ್ ನಿರ್ವಾಹ ಮಾಡ್ತಾ ಇದ್ದಾನೆ ಅಂತ ಹೇಗೆ ಅರ್ಥ ಆಗತ್ತೆ? ಅದೇ ಉಣ್ಣ ಹತ್ತಾಯ್ ಅಂದ್ರೆ ಅದೇನೆ
ವೈಕುಂಠವಾಸಿಯಾಗಿರೋ ನಿನ್ನನ್ನ ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳಿ? ಯಾಕಂದ್ರೆ ಒಂದು ಕ್ಷಣದಲ್ಲಿ ದೀಪ ಹಾಕಿರ್ಬೇಕಾದ್ರೆ ಬಂದು ಅವತಾರ ಮಾಡ್ಕೊಂಡು ಹೊರಟೋಗ್ತಾನೆ ಅವನು. ಕಣ್ಣು ಮುಚ್ಚಿ ಕಣ್ ತೆಗೆಯೋದ್ರಲ್ಲಿ ನಿತ್ಯ ಸೂರಿಗಳು ಧೂಪ ದೀಪ ಹಾಕೋಷ್ಟರಲ್ಲಿ ಬಂದು ಕೃಷ್ಣ ಅವತಾರ ಮಾಡ್ಕೊಂಡು ಹೋಗಿ ಮತ್ತೆ ಕೂತಿರ್ತಾನೆ. ಅಲ್ಲಿ ನೋಡಿದ್ರೆ ಹೊಟ್ಟೆನಲ್ಲಿ 3 ಗೆರೆ ಇರತ್ತಂತೆ. ಅದೇನದು ಏನ್ ಗೆರೆ ಅಂತ ಹೇಳಿದ್ರೆ ಯಶೋದೆ ಅಲ್ಲಿ ಒರಳಿಗೆ ಕಟ್ಟಿದ್ಲಲ್ಲ ಆ ಗುರುತು. ಹಾಗೆ ಯಾರಿಗೂ ಗೊತ್ತೇ ಆಗಲ್ಲ, ಮಾಯ ಅವನು. ಹಾಗೆ 1 ನಿಮಿಷ ಹೋಗಿ ಬಂದ್ಬಿಡ್ತಾನೆ. ವಿಣ್ಣ ಹತ್ತಾಯ್ ವೈಕುಂಠದಲ್ಲಿರೋ ಅವನ್ನ ಗೊತ್ತಾಗತ್ತೆ. ಮಣ್ಣ ಹತ್ತಾಯ್ ಅಥವಾ ಇಲ್ಲಿ ಬಂದು ಈ ಅವತಾರ ಕಾಲಗಳಲ್ಲೆಲ್ಲ ಬರ್ತಾನಲ್ಲ ಅವಾಗಲೇ ಏನಾದ್ರು ತಿಳ್ಕೊಳಕ್ಕಾಗತ್ತೆ ಅಂದ್ರೆ ಯಾದೃಚ್ಛಿಕವಾಗಿ ಅಚಿತ್ ಪದಾರ್ಥ ಆಗಿರೋ ಒಂದು ಇದು ಕಂಬದಿಂದ ಬಂದಲ್ಲ ಅದನ್ನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅಥವಾ ದೀರ್ಘಕಾಲ 11,000 ವರ್ಷ ಭೂಮಿನ ಆಳದ್ನಲ್ಲ ರಾಮಾವತಾರ ಅದನ್ನ ಅರ್ಥ ಮಾಡ್ಕೊಳಕತ್ತಾ? ಅಥವಾ ಪ್ರಜೆಗಳಿಗೋಸ್ಕರ ಹೆಂಡತಿಯನ್ನ ಕಾಡಿಗೆ ಕಳಿಸ್ಬಿಟ್ನಲ್ಲ ಅವನ್ನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅಥವಾ ಒಂದು ಹೆಂಡತಿಗೋಸ್ಕರ ಕಾಲ್ನಡಿಗೆಯಲ್ಲಿ ಬಂದು ದಶಾನನ ಸಂಹಾರ ಮಾಡಿದ್ನಲ್ಲ ಅವನ್ನ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಉಣರ್ವಾರ ಯಾರಿಗೂ ಅರ್ಥ ಆಗೋದಿಲ್ಲ ಇವರ ಮಹಿಮೆ ಅಂತ. ವೇಂಕಟತ್ತಾಯ್ ಅಥವಾ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನಲ್ಲ ಕಲ್ಲು ಶಿಲೆಯಾಗಿ ಬಂದು ವೆಂಕಟನಾಥನಾಗಿ ಅಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನಲ್ಲ, ಎಲ್ಲರಿಗೂ ಸುಲಭವಾಗಿ ಅನುಗ್ರಹ ಮಾಡಕ್ಕೆ ಅಂತ ಅಲ್ಲೇ ನಿಂತಿದ್ದಾನೆ. ಅವನನ್ನ ಯಾರಾದ್ರೂ ವಿಶೇಷವಾಗಿ ತಿಳ್ಕೊಳಕ್ಕಾಗತ್ತಾ? ಆಗೋದಿಲ್ಲ ಅಂತ ಹೇಳ್ತಾರೆ. 4 ವೇದ ಪಣ್ಣ ಹತ್ತಾಯ್ 4 ವೇದಗಳಲ್ಲೂ ಯಾರನ್ನ ಹಾಡಿದೆ ಅಂತ ಹೇಳಿದ್ರೆ ಸಾಕ್ಷಾತ್ ಪರಬ್ರಹ್ಮನೇ, ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ಕೊಂಡಾಡೋದು. ಅವನನ್ನ ನೀ ಕಿಡಂದ ಪಾಲ್ ನೋಡಿದ್ರೆ ಏನು ಮಾಡಿಲ್ವೇನೋ ಹತ್ರ ಸುಮ್ಮನೆ ಹಾಗೆ ಕಾಲವೆಲ್ಲ ಸೌಲಭ್ಯ ಪೂರ್ಣವಾಗಿ ವ್ಯೂಹದಲ್ಲಿ ಸಿಗ್ತೀಯ. ನೀ ಕಿಡಂದ ಪಾಲ್ ಅಂದ್ರೆ ಕ್ಷೀರ ಸಮುದ್ರದಲ್ಲಿ ಅಲ್ಲಿ ಮಲ್ಕೊಂಡಿದ್ಯಲ್ಲ, ಎಲ್ಲರಿಗೂ ನಿತ್ಯ ಸೂರಿಗಳಿಗೆ ಆಗ್ಲಿ ಅಥವಾ ಅಂತರಿಕ್ಷದಲ್ಲಿರೋ ದೇವತೆಗಳಿಗಾಗ್ಲಿ ಯಾರಿಗಾದ್ರೂ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ವ್ಯೂಹದಲ್ಲಿ ಸುಲಭವಾಗಿ ಅಲ್ಲಿ ಮಲ್ಕೊಂಡಿದೆಯಲ್ಲ ಕ್ಷೀರಸಾಗರದಲ್ಲಿ, ಅಲ್ಲಾದ್ರೂ ಗೊತ್ತಾಗತ್ತ ಅಂತ ಹೇಳಿದ್ರೆ ಕ್ಷೀರಸಾಗರದಲ್ಲೂ ಅಷ್ಟೇನೆ ಏನಿಲ್ಲ. ಕ್ಷೀರಸಾಗರದ ತೀರದಲ್ಲಿ ಬಂಡಿ ಇಟ್ಕೊಂಡು ಉಳಿದೋರುಳಿ ಯಾರು ಪಿರಮನಂ ಎತ್ತು ಕುಡಿಯಾನಂ ಪಿರಮನಂ ಉಳಿದೋರುಳಿ ಅಲ್ಲಿ ನಿಂತ್ಕೊಂಡು ತಪಸ್ ಮಾಡ್ಬೇಕು. ಅವಾಗ ಯಾವಾಗ್ಲೂ ಒಂದು ಶಬ್ದ ಬರುತ್ತೆ, ಹ್ಞೂ ಆಯ್ತು ನನ್ನ ಕೇಳಿಸ್ಕೊಂಡ್ರು ಇವ್ರು ನನ್ನ ಹತ್ರ ಒಂದು ಶಬ್ದ ಹೂಂಕಾರ ಬರುತ್ತೆ. ಹೌದು ಭಗವಂತ ನಾವು ಹೇಳಿದ್ದೆಲ್ಲ ಕೇಳಿಸ್ಕೊಂಡ ಅಂತ ಹೇಳ್ಕೊಂಡು ಅವ್ರು ಸಂತೋಷ ಪಡ್ಕೊಳ್ಬೇಕು. ಆ ಥರ ಯಾರಿಗೂ ಅರ್ಥ ಆಗೋದಿಲ್ಲ ನಿಗೂಢವಾದ ಒಂದು ಭಗವಂತನ ವಿಷಯ, ಅವನ ಸ್ವರೂಪ ರೂಪ ವಿಭವಗಳೆಲ್ಲ ಪೂರ್ತಿ ಯಾರಿಗೂ ಅರ್ಥ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಪಾಲಂತನದು ಉರುವಾಯ್ பாலந்தனது உருவாய் ஏழுலகமுண்டு வேளுலகு உண்டு ஆலிலையின் மேலன்று நீ வளர்ந்தது மெய் என்பர். ஆலிலையின் மேலன்று நீ வளர்ந்தது என்பர் மெய் என்பர். ஆலன்று மேலே நீர் உள்ளதோ விண்ணதோ மண்ணதோ. ஆலன்று வேலை நீர் உள்ளதோ விண்ணதோ மண்ணதோ. சோலை சூழ் குன்றெடுத்தாய் சொல்லு சோலை சூழ் குன்று எடுத்தாய் சொல்லு. பாலந்தனது உருவாய் ஏழுலகமுண்டு ஆலிலையின் மேலன்று நீ வளர்ந்தது மெய் என்பர். ஆலன்று மேலே நீர் உள்ளதோ விண்ணதோ மண்ணதோ சோலை சூழ் குன்றெடுத்தாய் சொல்லு. பாலந்தனது உருவாய் வேளுலகு உண்டு ஆலிலையின் மேலன்று நீ வளர்ந்தது மெய் என்பர். ஆலன்று வேலை நீர் உள்ளதோ விண்ணதோ மண்ணதோ சோலை சூழ் குன்று எடுத்தாய் சொல்லு. ಇಲ್ಲಿ ಪಾಲಂತನದು ಅಂತ ಹೇಳ್ತಾರೆ, ಅದು ಆಕ್ಚುಲಿ ಬಾಲಂತನದು ಅಂತಂದ್ರೆ ಒಂದು ಚಿಕ್ಕ ಶಿಶುವಾಗಿ ಇದಾನಲ್ಲ, ಪಾಬ ಎರಡು ಒಂದೇ ಆಗಿರೋದ್ರಿಂದ ಪಾಲಂತನದು ಅಂತ ಹಾಕ್ತಾರೆ. ಈ ಬಾಲಕನಾಯ್ ಅಂತಾರೆ, ಬಾಲಕನಾಯ್ ಅಂತಾನು ಓದ್ಕೋಬಹುದು, ಪಾಲಕನಾಯ್ ಅಂತ ಓದ್ಕೋಬಹುದು. ಇಡೀ ಜಗತ್ತನ್ನ ಪಾಲಿಸೋನು ಅಂತಾನು ಆಗತ್ತೆ, ಒಂದು ಚಿಕ್ಕ ಮಗು ಅಂತಾನು ಆಗತ್ತೆ. ಪಾಲಂತನದ ಉರುವಾಯ್ ಒಂದು ಚಿಕ್ಕ ಶಿಶುವಾಗಿ
ಏಳುಲಹಮುಂಡ ಎಲ್ಲ ಸಪ್ತ ಸಾಗರಗಳನ್ನ, ಸಪ್ತ ಬೆಟ್ಟಗಳನ್ನ, ಎಲ್ಲ ಸಪ್ತ ಲೋಕಗಳನ್ನ ನುಂಗ್ಬಿಟ್ಟು ஆலிலை மேல் அன்று நீ வளர்ந்தது மெய் என்பர். ಅವತ್ತೊಂದು ದಿವಸ ಈ ತರ ನೀನು ಆಲದ ಎಲೆ ಮೇಲೆ ಎಲ್ಲವನ್ನ ನುಂಗ್ಬಿಟ್ಟು ಅವನ ಆಲದ ಎಲೆ ಮೇಲೆ ಮಲ್ಕೊಂಡಿದ್ದು, ನೀ ಒಳಂದದಂದ್ರೆ ಅಂದ್ರೆ ಕಣ್ ಒಳಂದದು ಅಂದ್ರೆ ನಿದ್ದೆ ಮಾಡ್ತಾ ಇದ್ದಿದ್ದು, ಅದು ಮೇಯ್ ಅನ್ಬರ್, ನಿಜ ಇದು ಅಂತ ಹೇಳ್ತಾರೆ. ಯಾರು ನೋಡಿದವ್ರು ಹೇಳ್ತಾರೆ. ಯಾರು ನೋಡಿದ್ರು? ಮಾರ್ಕಂಡೇಯರು ನೋಡಿದ್ರು. ಮಾರ್ಕಂಡೇಯರಿಗೆ ಚೆನ್ನಾಗಿ ಆಲದೆಲೆ ಮೇಲೆ ಒಂದು ಮಗು ಮಲ್ಕೊಂಡು ನದಿನಲ್ಲಿ ತೇಲಿ ಬರ್ತಾ ಇತ್ತಲ್ಲ ಜಲಪ್ರಳಯ ಆದಾಗ ಅವ್ರು ನೋಡಿದ್ರು. ಅವರು ಮೇಯ್ ಅನ್ಬರ್ ಅವ್ರು ಬರ್ದಿದ್ದಾರೆ. ಮಾರ್ಕಂಡೇಯ ಪುರಾಣ ಎಲ್ಲ ಬರ್ದಿದಾರಲ್ಲ, ಅದರೆಲ್ಲ ಬರ್ದಿಟ್ಟಿದ್ದಾರೆ. ಹೀಗೆ ಸೃಷ್ಟಿ ರಹಸ್ಯನ ತಿಳ್ಕೊಳ್ಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ ಮಾರ್ಕಂಡೇಯರಿಗೆ ತಪಸ್ ಮಾಡ್ತಾ ಮಾಡ್ತಾ ಇದ್ದಂಗೆ ಸುತ್ತಲೂ ಜಲಪ್ರಳಯ ಆಗತ್ತೆ. ಜಲ ಎಲ್ಲ ಬಂದು ಇನ್ನೇನು ಮುಳುಗೋಗ್ಬಿಡ್ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ತಾತ ಅಂತ ಶಬ್ದ ಕೇಳುತ್ತೆ. ಕಣ್ಬಿಟ್ಟು ನೋಡಿದಾಗ ಒಂದು ಆಲದೆಲೆ ಮೇಲೆ ಒಂದು ಸಣ್ಣ ಮಗು ತೇಲ್ಕೊಂಡು ಬರ್ತಾ ಇರ್ತಾ ನದಿನಲ್ಲಿ. ಅಯ್ಯೋ ಈ ಮಗು ನದಿನಲ್ಲಿ ಮುಳುಗೋಗ್ಬಿಡತ್ತಲ್ಲ ಅಂತ ಹೇಳ್ಬೇಕಾದ್ರೆ ದೊಡ್ಡದಾಗಿ ಬಾಯಿ ತೆಗೀತಂತೆ. ಆ ಮಗು ದೊಡ್ಡದಾಗಿ ಬಾಯಿ ತೆಗೆದಾಗ ಎಲ್ಲ ನೀರು ಅದ್ರೊಳಗೆ ಹೊಟ್ಟೋಯ್ತಂತೆ. ಮಾರ್ಕಂಡೇಯರು ಅದ್ರೊಳಗಡೆ ಹೊಟ್ಟೋದ್ರು, ಹೊಟ್ಟೆ ಒಳಗೆ ಹೊಟ್ಟೋದ್ರು. ಎಷ್ಟು ದೊಡ್ಡದಾಗಿ ಬಾಯಿ ತೆಗ್ದಿರ್ಬೇಕು ನೋಡಿ. ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಪಕ್ಕದಲ್ಲಿರೋ ಬೆಟ್ಟ ಗಿಟ್ಟ ಎಲ್ಲ ಅದ್ರ ಬಾಯೊಳಗೆ ಹೋಗ್ತಾ ಇದೆ. ನೀರು ಸಮೇತವಾಗಿ ಎಲ್ಲ ಹೋಗ್ತಾ ಇದೆ. ಎಲ್ಲ 33 ಕೋಟಿ ದೇವತೆಗಳು ಅದ್ರೊಳಗಡೆ ಹೋದ್ರು. ಮಾರ್ಕಂಡೇಯರು ಕೂಡ ಒಳ್ಳೆ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಸಕ್ ಮಾಡ್ತಾರಲ್ಲ ಆ ಥರ ಫೋರ್ಸ್ಫುಲ್ ಆಗಿ ಎಲ್ಲ ಎಳ್ಕೊಂಡ್ಬಿಡ್ತು. ಮಾರ್ಕಂಡೇಯರು ಅದ್ರ ಹೊಟ್ಟೆ ಒಳಗೆ ಹೊಟ್ಟೋದ್ರು. ಹೊಟ್ಟೆ ಒಳಗೆ ಹೋಗಿ ನೋಡ್ತಾರೆ, ಎಲ್ಲ ಸುತ್ತಲೂ ಎಲ್ಲ ಬ್ರಹ್ಮರುದ್ರಾದಿಗಳೆಲ್ಲ ಇದ್ದಾರೆ. ಮಹಾಪ್ರಳಯದಲ್ಲಿ ಏನೂ ಇರಲ್ಲ ಅಲ್ಲಿ. ಎಲ್ಲವನ್ನ ಉಪಸಂಹಾರ ಮಾಡ್ಬಿಡ್ತಾನಲ್ಲ ಭಗವಂತ. ಅವಾಗ ನುಂಗ್ಕೊಂಡು ಹೊಟ್ಟೆ ಒಳಗೆ ಇಟ್ಕೊಳ್ತಾನೆ. ಅದು ನೋಡ್ತಾನೆ ಎಲ್ಲ ಸುತ್ತಲೂ 33 ಕೋಟಿ ದೇವತೆಗಳು, ಚೇತನ ಅಚೇತನ ಪದಾರ್ಥಗಳು, ಬೆಟ್ಟದ ಜೊತೆಗೆ ಕಲ್ಲು ಮುಳ್ಳು ಎಲ್ಲ ಇರುತ್ತಲ್ಲ, ಎಲ್ಲದ್ರ ಜೊತೆಗೆ ಚೇತನ ಅಚೇತನ ವಸ್ತುಗಳು ಕಲಸ ಮೇಲೋದರವಾಗಿ ಭಗವಂತನ ಹೊಟ್ಟೆಯಲ್ಲಿ ಎಲ್ಲ ಶಾಂತವಾಗಿ ಸುಖವಾಗಿ ಇದಾರಂತೆ. ಅದನ್ನ ಮೇಯ್ ಅನ್ಬರ್ ಅವರು ಹೊರಗಡೆ ಬಂದಾಗ ಆ ಪುರಾಣದಲ್ಲಿ ಬರೀತಾರೆ. ಈ ಥರ ನೋಡಿದೆ, ಮತ್ತೆ ಇದನ್ನೆಲ್ಲ ನಾನು ಉಗುಳ್ದಾಗಲೇ ನೀನು ಸೃಷ್ಟಿ ರಹಸ್ಯ ನೋಡಬೇಕು ಅಂತ ಇದೆಯಲ್ಲ ನೋಡು ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ತಾರೆ. ಯಾರಿಗೆ? ಮಾರ್ಕಂಡೇಯರಿಗೆ. ಮಾರ್ಕಂಡೇಯರು 4-5 ಯುಗದಲ್ಲಿ ಎಲ್ಲ ಇದ್ರು. ಯಾಕಂದರೆ ಅವ್ರು ಚಿರಂಜೀವಿ, ಅವರು ಕಲ್ಪಾಂತರದವರೆಗೂ ಇರ್ತಾರೆ. ಅವರು ಅವರು ಇದೆಲ್ಲ ನಿಜ, ನಾನೇ ನೋಡಿದ್ದೀನಿ ಅಂತ ಹೇಳ್ತಾರೆ. ಆಲಂಡ್ರ ಮೇಲೆ ನೀರುಳ್ಳದೋ. ಇವಾಗ ಒಂದು ಪ್ರಶ್ನೆ ಬರುತ್ತೆ. ಆಲೆಲೆ ಮೇಲೆ ಭಗವಂತ ತೇಲ್ತಾ ಇದ್ದ ಅಂತ ಇರುತ್ತೆ. ಆ ಆಲೆಲೆ ಸಮುದ್ರದ ನೀರ್ ಮೇಲಿತ್ತೋ ಅಥವಾ ಸಮುದ್ರನ ಅವ್ನು ನುಂಗ್ದ ಅಂತ ಇರಲಿಲ್ಲ. ಅವಾಗ ಯಾವ ನೀರ್ ಮೇಲಿತ್ತು? ಮಣ್ಣದು ಭೂಮಿಯಿಂದ ಉಂಟಾಗಿದ್ದ ಆಲದೆಲೆನ, ವಿಣ್ಣದು ಅಥವಾ ಅಪ್ರಾಕೃತವಾದ ವೈಕುಂಠದಿಂದ ಬಂದಿದ್ದ ಅದ ಏನಾದ್ರೂ ಆ ಎಲೆ? ಮಣ್ಣದು ವಿಣ್ಣದು ಯಾರ ಹತ್ರ ಕೇಳೋದು? ಭಗವಂತ ಒಬ್ಬನೇ ಇದ್ದಾನೆ ಅಲ್ಲಿ, ಬೇರೆ ಯಾರು ಇಲ್ಲ. ಮಣ್ಣು ಈ ಎಲೆ ಎಲ್ಲಿಂದ ಬಂತು? ಇದ್ರ ಮೇಲೆ ಹೆಂಗ್ ಮಲ್ಕೊಂಡಿದ್ದಾನೆ ಇವನು? ಇದ್ರೊಳಗೆ ಇವ್ನು ಮಲ್ಕೊಂಡಿರೋದು ಇವ್ನ ಹೊಟ್ಟೆ ಒಳಗೆ ಎಷ್ಟೊಂದು ವಿಷಯಗಳಿದೆ, ಎಲ್ಲಾನು ಎಷ್ಟೊಂದು ಭಾರವಾದ ವಿಷಯಗಳೆಲ್ಲ. ಅದನ್ನ ಈ ಎಲೆ ತಡೆಯತ್ತಾ? ಈ ನೀರ್ ಮೇಲೆ ತಳ್ತಾ ಪ್ರಳಯದ ಜಲದ ಮೇಲೆ ಆ ಎಲೆ ಇದೆ. ಅದನ್ನ ಕೇಳ್ತಾರೆ. ಯಾವುದು ಯಾರನ್ನು ಕೇಳ್ಬೇಕು ಅಂತ ಹೇಳಿದ್ರೆ ಯಾರನ್ನು ಕೇಳೋದು? ಶೋಲೇಶೂಲ್ ಪುಂಡೆಡುತ್ತಾನ್ ಶೊಲ್ಲ ಆಳ್ವಾರ್ ಹೇಳ್ತಾರೆ. ಬೇರೆ ಯಾರನ್ನೂ ಕೇಳಕ್ಕಾಗಲ್ಲ, ನೀನೇ ಹೇಳಿದಕ್ಕೆ ಆನ್ಸರ್ ಅಂತಾರೆ. ಯಾಕೆಂತ ಹೇಳಿದ್ರೆ ತಸ್ಯ ಧೀರ ಪರಿಜಾನಂತಿ ಯೋನಿಂ. ಸೃಷ್ಟಿ ಮಾಡುವಾಗ ಎಲ್ಲವನ್ನ ನುಂಗ್ಬಿಟ್ಟಿರ್ತಾನಲ್ಲ, ಮತ್ತೆ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ ಇವನೇ ಭಗವಂತ. ವೇದಗಳು ಹೇಳುತ್ತೆ ಅವನಿಗೆ ಬೇರೆ ಯಾರು ಹೇಳಕ್ಕಲ್ಲ, ಅವನಿಗೂ ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ ಆಳ್ವಾರ್. ತಾನ್ ತನ್ ಪೆರುಮೆ ಅರಿಯಾರ್ ದೂದು ವೇಂದರ್ಕಾಯ್ ಹಾಡ್ತಾರೆ ಒಂದು ಹಾಡಲ್ಲಿ. ಇವನಿಗೆ ಇವನ್ ಹಿರಿಮೆ ಗೊತ್ತಿಲ್ಲ, ಹೋಗ್ತಾನೆ. ಯಾರೋ ಹೋಗ್ಬಿಟ್ಟು ನೀನು ದೂತನಾಗ ಹೋಗಂದ್ರೆ ಆಯ್ತು ಅಂತ ತಲೆಯಲ್ಲಿ ಆಡಿಸ್ಕೊಂಡು ಒಂದು ಪಾಂಡವ ದೂತ ಅಂತ ಒಂದು ಪಲಕ ಹಾಕೊಂಡು ಹೋಗ್ಬಿಡ್ತಾನೆ ಇವನು. ಯಾಕಂದ್ರೆ ಅವನ ಮಹಿಮೇನೆ ಅವನಿಗೆ ಗೊತ್ತಿಲ್ಲ ಸರಿಯಾಗಿ. ಅದನ್ನ ತಾನ್ ತನ್ ಪೆರುಮೆ ಅರಿಯಾರ್ ಇಲ್ಲಿ ಹೇಳ್ತಾರೆ, ನೀಯೇ ಶೊಲ್ಲು ಅಂತ ಹೇಳ್ತಾರೆ. ಶೋಲೇಶೂಳ್ ಪುಂಡೆಡುತ್ತಾಯ್ ಶೋಲೇಶೂಳ್ ಅಂತ ಹೇಳಿದ್ರೆ ಮರ ಬೆಟ್ಟಗಳೆಲ್ಲ ಸಮೃದ್ಧಿಯಾಗಿದ್ದ, ಮರ ಗಿಡಗಳೆಲ್ಲ ಸಮೃದ್ಧಿಯಾಗಿದ್ದಂಥ ಗೋವರ್ಧನ ಬೆಟ್ಟವನ್ನ ಎತ್ತದ್ನಲ್ಲ ಭಗವಂತ. ಅಘಟಿತ ಘಟನಾ ಚೇಷ್ಟೆಯನ್ನ ಸಣ್ಣ ಮಗುವಾಗಿದ್ದಾಗ ಮಾಡೋದ್ನಲ್ಲ, ಅವನೇ ನಮ್ಗೆ ಹೇಳ್ಬೇಕು. ನೀನೇ ಹೇಳ್ಬೇಕಪ್ಪ. ಕೃಷ್ಣನ್ಗೆ ಹೇಳ್ತಾರೆ, ನೀನೇ ಹೇಳ್ಬೇಕು ಇದೆಲ್ಲ ನಿಜನಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. சொல்லும் தனையும் தொழுமின். சொல்லும் தனையும் தொழுமின். விழும் உடம்பு விழும் உடம்பு. செல்லும் தனையும் திருமாலை. செல்லுந்தனையும் திருமாலை. நல்லிதழ் தாமத்தால்
வேள்வியால் தந்திரத்தால் மந்திரத்தால் ನಲ್ಲಿದಳ ನಲ್ಲಿದಳ್ ದಳ್ ಅರ್ಧನೇ ಹೇಳ್ಬೇಕು, ರಾನ ಪೂರ್ತಿ ಹೇಳ್ಬಾರ್ದು. ನಲ್ಲಿದಳ್ ಅಂದ್ರೆ ಒಳ್ಳೆ ದಳಗಳಿರುವಂತ ಒಳ್ಳೆ ವಿಕಸಿತ ಆಗಿರೋ ಪುಷ್ಪ ಅಂತ ಅರ್ಥ. ನಲ್ಲಿದಳ್ தாமத்தால் வேள்வியால் தந்திரத்தால் மந்திரத்தால் நாமத்தால் ஏத்துகிறேன் நன்று, நாமத்தால் ஏத்துதிரேல் நன்று. சொல்லும் தனையும் தொழுமின் விழும் உடம்பு செல்லும் தனையும் திருமாலை நல்லிதழ் தாமத்தால் வேள்வியால் தந்திரத்தால் மந்திரத்தால் நாமத்தால் ஏத்துதிரேல் நன்று. சொல்லும் தனையும் தொழுமின் விழும் உடம்பு செல்லுதனையும் திருமாலை செல்லும் தனையும் செல்லும் தனையும் திருமாலை. ஆமா, செல்லும் தனையும் திருமாலை நல்லிதழ் தாமத்தால் வேள்வியால் தந்திரத்தால் மந்திரத்தால் ನಾಮತ್ತಾಲ್ ಏತುದಿರೇಲ್ ಅன்று. ಸೊಲ್ಲುಂ ತನೆಯುಂ ತೊಳುಮಿನ್ ಅಂತ ಹೇಳಿದ್ರೆ ಭಗವಂತ ಅಪರಿಮಿತವಾದ ಶಕ್ತಿ ಹೊಂದಿರ್ತಾನೆ. ಆತನನ್ನೇ ಆಶ್ರಯಿದು ಕ್ಷೇಮ ಅಂತ. ಯಾರನ್ನ ನಾವು ಆಶ್ರಯಿಸ್ಬೇಕು, ಯಾರಲ್ಲಿ ನಾವು ಶರಣಾಗತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನಲ್ಲೇ ನಾವು ಮಾಡ್ಕೊಳ್ಬೇಕು ಅಂತ. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಬೀಳುಮುಡಂಬ, ನಮ್ಮ ದೇಹ ಯಾವತ್ತಿದ್ರೂ ಬೀಳೋದೇನೆ. ನಾವು ಯಾರಿಗಾದ್ರೂ ಹೋಗಿ ನಾವು ಶರಣಾಗತಿ ಮಾಡ್ಕೊಳ್ಳಿ, ಇವತ್ತಿಲ್ಲ ಅಂದ್ರೇನು, ಇವತ್ತು ನಮಗೆ ಭಕ್ತಿ ಬಂದಿಲ್ಲ, ಇವತ್ತು ನಾವು ಬರನ್ಯಾಸ ಮಾಡ್ಕೊಳ್ಳಲ್ಲ, ಶರಣಾಗತಿ ಮಾಡ್ಕೊಳ್ಳಲ್ಲ ಅಂತಿದ್ರೆ ಕೂಡ ಒಂದ್ ದಿವಸ ಇಲ್ಲ ಒಂದು ದಿವಸ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ವೈಕುಂಠಕ್ಕೆ ಅಂತ ಹೇಳಿದ್ರೆ ಉಣ್ಣಿ ಉಲಹಕ್ಕೆ ಪಡೆಯುತ್ತಾನೆ. ಮತ್ತೆ ಮತ್ತೆ ಸೃಷ್ಟಿ ಮಾಡೇ ಮಾಡ್ತಾನೆ. ಯಾಕಂದ್ರೆ ಒಂದು ಜೀವಾತ್ಮವನ್ನು ಎಲ್ಲಿ ಬಿಡಲ್ಲ, ಕರ್ಕೊಂಡು ಹೋಗ್ತಾನೆ. ನೋಡ್ತಾನೆ, ಅಯ್ಯೋ ಇಲ್ಲೊಂದು ಇದೆಯಲ್ಲ ನನ್ನ ವಸ್ತು ಅಂತ. ಯಾಕಂದ್ರೆ ಎಲ್ಲ ಅವನ ಸ್ವತ್ತು, ಅವನ ಸ್ವಾಮಿ, ನಾವು ಸ್ವತ್ತು, ಅವನ ಸ್ವತ್ತು. ಯಾರ್ದ ನಮ್ಮ ಪದಾರ್ಥಗಳ ನಮ್ಮ ಸ್ವತ್ತು ಎಲ್ಲಾದ್ರೂ ಇದ್ರೆ ನಾವು ಸುಮ್ಮನೆ ಬಿಡ್ತೀವಿ, ಅದನ್ನ ನೋಡ್ಕೊಳಲ್ವ. ಅದೇ ತರನೇ ಎಲ್ಲ ಹಾಗೆ ಅವನು ಬಿಡೋದಿಲ್ಲ. ಹಾಗೆ ಬಿಡುಂಬುಡಂಬ ಶೆಲ್ಲುಂದನೆಯೇ ತಿರುಮಾಲೆ, ಎಲ್ಲಿವರೆಗೂ ಈ ದೇಹ ಬಿತ್ತೋಗುತ್ತೆ ಅಲ್ವಾ, ಒಂದ್ ದಿವಸ ಅಲ್ಲ ಒಂದ್ ದಿವಸ ಭಗವಂತನ ಸ್ಮರಣೆಯನ್ನ ಮಾಡ್ಬೇಕಂತ. ಯಾಕಂದ್ರೆ ಆಮೇಲೆ ಚೆಲ್ಲೋದಿಲ್ಲ. ಈ ತೀರಾ ಇವಾಗ ನೋಡಿ, ಯಾವಾಗ ಆಮೇಲೆ ರಿಟೈರ್ ಆದ್ಮೇಲೆ ನೋಡ್ಕೊಳ್ತೀವಿ, ವಯಸ್ಸಾದ್ಮೇಲೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಅವಾಗ ಇನ್ನೂ ಕರ್ಣ ಕಳೆಗಳು ತುಂಬಾ ಹೀನವಾಗಿರುತ್ತೆ. ಭಗವಂತನ ಧ್ಯಾನ ಮಾಡೋದೇ ಬೇಡ ಅಂತ ಅನ್ಸುತ್ತೆ. ಇದನ್ನೆಲ್ಲ ನಾನು ಖುದ್ದಾಗಿ ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ. ಯಾಕಂದ್ರೆ ಅವಾಗ ಕಾಯಿಲೆ ಜಾಸ್ತಿ ಇದ್ದಾಗ ಭಗವಂತ ನಾಮಸ್ಮರಣೆ ಮಾಡು ಅಂದ್ರೆ ಯಾರಿಗೂ ಬೇಕಾಗಲ್ಲ. ಅಯ್ಯೋ ನನ್ನ ನೋವೇ ನನಗೆ ಜಾಸ್ತಿ ಬಿಡಪ್ಪ ಅಂತ ಹೇಳ್ಬಿಡ್ತಾರೆ. ಆ ಥರ ಅವಾಗ ಅದಕ್ಕೆ ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಧಾತು ಸಾಮ್ನೆ ಸ್ಥಿತಿ ವಯಂ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಹೇಳ್ಬಿಡ್ಬೇಕು. ಅವಾಗಲೇ ಅಹಂ ಸ್ಮರ ಮದ್ಭಕ್ತಂ ನಯಾಮಿ ಪರಮ, ಭಗವಂತ ಆಮೇಲೆ ನಮ್ಮನ್ನ ಕಾಪಾಡ್ತಾನೆ ಅಂತ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಾಗಾದ್ರೆ ಏನ್ ಮಾಡ್ಬೇಕಂದ್ರೆ ನಲ್ಲಿದಳ್ತ ಮತ್ತಾಲ್ ಏನ್ ಮಾಡ್ಬೇಕು, ಸಿಗ್ತಾನ ಏನಾದ್ರು? ಹೇಗೆ ಭಗವಂತನನ್ನ ಹೋಲಿಸ್ಕೊಳ್ಳೋದು ಅಂದ್ರೆ ಒಳ್ಳೆ ಪುಷ್ಪ ಕೈಂಕರ್ಯ ಮಾಡಿದ್ರೆ ಸಿಗ್ತಾನ ಅಂತ ಹೇಳಿದ್ರೆ ಇಲ್ವಂತ. ಯಾಗಗಳನ್ನ ವೇಳ್ವಿಯಾಲ್ ಕ್ವಶನ್ ಮಾರ್ಕ್, ಇದೆಲ್ಲ ಒಂದೊಂದು ಕ್ವಶನ್ ಮಾರ್ಕ್ ಹಾಕೋಬೇಕು. ನಲ್ಲಿದಳ್ತ ಮತ್ತಾಲ್ ಕ್ವಶನ್ ಮಾರ್ಕ್, ವೇಳ್ವಿಯಾಲ್ ಕ್ವಶನ್ ಮಾರ್ಕ್, ತಂದಿರತ್ತಾಲ್ ಕ್ವಶನ್ ಮಾರ್ಕ್, ಮಂದಿರತ್ತಲ್ಲ, ಒಂದೊಂದೇ ಕೇಳ್ಕೋಬೇಕಂತ. ಒಳ್ಳೆ ಪುಷ್ಪದಿಂದ ನಾವು ಸೇವೆ ಮಾಡಿದ್ರೆ ಸಿಗ್ತಾನ ಅಂತ ಹೇಳಿದ್ರೆ ಇಲ್ಲ. ಯಾಗಗಳಿಂದ ತುಂಬಾ ಯಾಗಗಳನ್ನ ಮಾಡಿದ್ರೆ ಅವಾಗ್ಲಾದ್ರೂ ಸಿಗ್ತಾನ ಅಂದ್ರೆ ಇಲ್ಲ. ತಂದಿರತ್ತಾಲ್ ಯಾವುದೋ ಒಂದು ಕ್ರಿಯೆ, ಯಾವುದೋ ಒಂದು ಕೆರೆ ಕಟ್ಟಿಸ್ದೆ, ಒಂದು ದೇವಸ್ಥಾನ ಕಟ್ಟಿಸ್ದೆ, ಛತ್ರ ಕಟ್ಟಿಸ್ದೆ ಅಂತ, ಅದೆಲ್ಲ ಕ್ರಿಯೆಗಳು, ಅದೆಲ್ಲ ಮಾಡಿದ್ರೆ ಅದರಲ್ಲಾದ್ರೂ ಸಿಗ್ತಾನ ಅಂದ್ರೆ ಇಲ್ವಂತ. ಮಂದಿರತ್ತಾಲ್ ಮಂತ್ರಗಳನ್ನ ಒಂದೇ ಸಮನೆ ಹಾಗೆ ನಾಮಸ್ಮರಣೆ ಮಾಡ್ಕೊಂಡು ಮಂತ್ರದಿಂದ ಆದ್ರೂ ಸಿಗ್ತಾನ ಅಂತ ಹೇಳಿದ್ರೆ ಇಲ್ಲ. ಅದು ಇಲ್ದಿದ್ರೆ ಮತ್ತೆ ಹಾಗಾದ್ರೆ ನಾಮಸ್ಮರಣೆಯಿಂದ ನಾಮ ಇದೆಲ್ಲ ಕಷ್ಟ. ಹಾಗಾದ್ರೆ ಕಾಯ ವಾಚ ಮನಸ ಸರಿಯಾಗಿ ಭಗವಂತನನ್ನ ನೆನೆಯುತ್ತಾ ಕಾಲಸ್ಮರಣೆ ಮಾಡೋದು, ಕೇವಲ ನಾಮಸ್ಮರಣೆಯಿಂದಲೇ ನಾವು ಭಗವಂತನನ್ನ ಪಡಿಬಹುದು. ಕಷ್ಟ ಸಾಧ್ಯವಾದೆಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಅದರಿಂದಲೂ ಸಿಗತ್ತೆ, ಇಲ್ಲ ಅಂತಿಲ್ಲ.
ಆದರೆ ಅದು ಪಕ್ವವಾಗುವವರೆಗೂ ಕಾಯಬೇಕು. ಅಂದರೆ ನಾಮಸ್ಮರಣೆ ಸದಾ ನಮ್ಮ ಕೈಯಲ್ಲಿ ಸುಲಭವಾದ ಮಾರ್ಗ. ನಾಮತ್ತಾಲ್ ಏತುದಿರೇಲ್ ನನ್ರೆ ಅವನನ್ನು ಸ್ತೋತ್ರ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. பொய்கையாழ்வார் திருவடிகளே சரணம். ஆகாஷாத் பதிதம் தோயம் யதா கச்சதி சாகரம் सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति. ॐ शान्ति शान्ति शान्तिः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.